ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ, ಕರ್ಮವೇ ತಿಂಬುದು ಕರ್ಮವೇ ತಿಂಬುದು, ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ, ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ, ಕರ್ಮವೇ ತಿಂಬುದು ಕರ್ಮವೇ ತಿಂಬುದು, ಕರ್ಮವೇ ತಿಂಬುದು ಕರ್ಮವೇ ತಿಂಬುದು, ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ, ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ, ಕರ್ಮವೇ ತಿಂಬುದು
ಭಕ್ತನಾಗಿದ್ದು ಧಾರಣೆಯನಾದರಿಸದಿದ್ದಡೆ ಅದು ಅಚ್ಚಿಗವೆಂದೇ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಎತ್ತಾಗಿದ್ದು ಹೆಗಲ ಕೊಡಿನಿಂದಡೆ ನಿಶ್ಚಯವೇ ಎತ್ತಾಗಿದ್ದು ಹೆಗಲ ಕೊಡಿನಿಂದಡೆ ನಿಶ್ಚಯವೇ ತೊತ್ತಾಗಿದ್ದು ಹೇಳಿದುದ ಕೇಳಿನಿಂದಡೆ ಮೆಚ್ಚುವರೇ ತೊತ್ತಾಗಿದ್ದು ಹೇಳಿದುದ ಕೇಳಿನಿಂದಡೆ ಮೆಚ್ಚುವರೇ ಎತ್ತಾಗಿದ್ದು ಹೆಗಲ ಕೊಡಿನಿಂದಡೆ ನಿಶ್ಚಯವೇ ತೊತ್ತಾಗಿದ್ದು ಹೇಳಿದುದ ಕೇಳಿನಿಂದಡೆ ಮೆಚ್ಚುವರೇ ಭಕ್ತನಾಗಿದ್ದು ಧಾರಣೆಯನಾದರಿಸದಿದ್ದಡೆ ಭಕ್ತನಾಗಿದ್ದು ಧಾರಣೆಯನಾದರಿಸದಿದ್ದಡೆ ಅದು ಅಚ್ಚಿಗವೆಂದೇ ಅಚ್ಚಿಗವೆಂದೇ ಅದು ಅಚ್ಚಿಗವೆಂದೇ ಅಚ್ಚಿಗವೆಂದೇ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಎತ್ತಾಗಿದ್ದು ಹೆಗಲ ಕೊಡಿನಿಂದಡೆ ನಿಶ್ಚಯವೇ ಎತ್ತಾಗಿದ್ದು ಹೆಗಲ ಕೊಡಿನಿಂದಡೆ ನಿಶ್ಚಯವೇ ತೊತ್ತಾಗಿದ್ದು ಹೇಳಿದುದ ಕೇಳಿನೆಂದಡೆ ಮೆಚ್ಚುವರೇ ತೊತ್ತಾಗಿದ್ದು ಹೇಳಿದುದ ಕೇಳಿನೆಂದಡೆ ಮೆಚ್ಚುವರೇ ಎತ್ತಾಗಿದ್ದು ಹೆಗಲ ಕೊಡಿನಿಂದಡೆ ನಿಶ್ಚಯವೇ ತೊತ್ತಾಗಿದ್ದು ಹೇಳಿದುದ ಕೇಳಿನಿಂದಡೆ ಮೆಚ್ಚುವರೇ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಮನೆಯಲೊಪ್ಪಿಸಿಕೊಟ್ಟವಂಗೆ ಹಿಂದೆಸೆಯ ಹಂಗೇಕೆ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಮನೆಯಲೊಪ್ಪಿಸಿಕೊಟ್ಟುವಂಗೆ ಹಿಂದೆಸೆಯ ಹಂಗೇಕೆ ಮನೆಯಲೊಪ್ಪಿಸಿಕೊಟ್ಟುವಂಗೆ ಹಿಂದೆಸೆಯ ಹಂಗೇಕೆ ಮಾಡಿಹೇನೆಂಬ ಮಾಟವುಳ್ಳವಗೆ ಮಾಡಿಹೇನೆಂಬ ಮಾಟವುಳ್ಳವಗೆ ಅವರಿವರಾಡಿ ಹರೆಂಬ ಸಂದೇಹವೇಕೆ ಅವರಿವರಾಡಿ ಹರೆಂಬ ಸಂದೇಹವೇಕೆ 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 ಮನೆಯಲೊಪ್ಪಿಸಿಕೊಟ್ಟುವಂಗೆ ಹಿಂದೆಸೆಯ ಹಂಗೇಕೆ ಮನೆಯಲೊಪ್ಪಿಸಿಕೊಟ್ಟುವಂಗೆ ಹಿಂದೆಸೆಯ ಹಂಗೇಕೆ
ಹರ ಪ್ರಿಯ ರಾಮನಾಥ ಕಾಮ ಹರ ಪ್ರಿಯ ರಾಮನಾಥ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಆಗಸ್ಟ್ 8, 2021 ಭಾನುವಾರ ನಾನು ಸ್ನೇಹ ಸಿಡ್ನಿ ಆಸ್ಟ್ರೇಲಿಯಾದಿಂದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ 8ನೇ ದಿನದ ಉಪನ್ಯಾಸದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಇದುವರೆಗೂ ಅತ್ಯಂತ ಸುಮಧುರವಾದ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರ ಕಲಾವಿದರಾದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ, ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ಅವರ ತಬಲ ಸಾಥಿ ಶ್ರೀ ಶರಣ್ ಅವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಅಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸ್ವಾಗತ ಬಯಸುತ್ತೇನೆ. ಈ ದಿನದ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ತಳವಾರ ಕಾಮಿದೇವಯ್ಯ. ಈ ವಿಷಯವನ್ನು ಕುರಿತಂತೆ ತಮ್ಮ ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿರುವವರು ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮನಿಯವರು. ಇವರು ಆಂಧ್ರಪ್ರದೇಶದ ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪಡೆದ ಇಂಗ್ಲಿಷ್ ಮತ್ತು ಕನ್ನಡ ಮುಂತಾದ ಬಹುಭಾಷಾ ವಿದ್ವಾಂಸರು. 42 ವರ್ಷಗಳ ಬೋಧನಾನುಭವದಿಂದ ಅನೇಕ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದರಲ್ಲಿ 36 ಸಂಶೋಧನಾ ವಿದ್ಯಾರ್ಥಿಗಳಿಗೆ
ಮಾರ್ಗದರ್ಶನ ನೀಡಿ ಡಾಕ್ಟರೇಟ್ ಪಡೆಯಲು ನೆರವಾಗಿದ್ದಾರೆ. ರಾಷ್ಟ್ರ ನಿರ್ಮಾಣ ಕುರಿತ ಸ್ವಚ್ಛ ಭಾರತ, ಏಕ ಭಾರತ, ಶ್ರೇಷ್ಠ ಭಾರತ, ಮೇಕ್ ಇನ್ ಇಂಡಿಯಾ ಕೃತಿ ಸೇರಿದಂತೆ 15 ಕೃತಿಗಳನ್ನು ರಚಿಸಿದ್ದಾರೆ. 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಭಾಷಾಂತರಗೊಳಿಸಿದ್ದಾರೆ. 37 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳೊಂದಿಗೆ ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್, ಹಂಗೇರಿಯಾಗಳಿಗೆ ಭೇಟಿ ನೀಡಿದ್ದಾರೆ. ಹೈದರಾಬಾದ್ ಉರ್ದು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯ ಸಲ್ಲಿಸಿದ್ದಾರೆ. ಅಖಿಲ ಭಾರತ ಹಿಂದಿ ಮಹಾಸಭಾದ ಅಧ್ಯಕ್ಷರಾಗಿ 31 ಸಮಿತಿ ಹಾಗೂ 32 ಸಂಸ್ಥೆಗಳ ಪರೀಕ್ಷಾ ಮಂಡಳಿ ಮತ್ತು ಅಧ್ಯಯನ ಕೇಂದ್ರಗಳ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ರಾಷ್ಟ್ರಮಟ್ಟದ ವಿದ್ವಾಂಸರಾಗಿದ್ದಾರೆ. ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮನಿಯವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದ ಇ.ಸಿ. ಚರಣ್ ಕುಮಾರ್ ಮತ್ತು ತಂದೆ ದಿವಂಗತ ಆರ್. ಚಂದ್ರಪ್ಪನವರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬೇಲೇನಹಳ್ಳಿ, ತರೀಕೆರೆ ತಾಲೂಕು, ಇವರನ್ನು ಗೌರವಾದರದಿಂದ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕದ ಸ್ವಾಗತ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಮುದ್ರಣ, ದೃಶ್ಯ ಮತ್ತು ಸಾಮಾಜಿಕ ಜಾಲತಾಣಗಳ ಮಾಧ್ಯಮಗಳ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ದಾಸೋಹಿಗಳಿಗೂ, ಸಂಘಟಕರಿಗೂ, ಸರ್ವ ಶರಣೆಯರಿಗೂ ಪ್ರೀತಿಪೂರ್ವಕದ ಸ್ವಾಗತ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ತಳವಾರ ಕಾಮಿದೇವಯ್ಯ. ಉಪನ್ಯಾಸ ನೀಡಲಿರುವವರು ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮನಿಯವರು. ಶರಣಾರ್ಥಿಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ನಮಸ್ಕಾರ. ನಾನಿವತ್ತು ತಳವಾರ ಕಾಮಿದೇವಯ್ಯನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕಲ್ಯಾಣ ಸಾಣೇಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಒಂದು ಸುಂದರವಾದ ಕನಸು. ಶಿವ ಸಂಚಾರದಂತೆ ಇದೊಂದು ಸಮಾಜದಲ್ಲಿ ಕಲ್ಯಾಣವನ್ನು ಕುರಿತು ಜಾಗೃತಿ ಮೂಡಿಸುವ ದಿಟ್ಟ ಹೆಜ್ಜೆ. ಬಸವಣ್ಣನವರು ಆಚರಣೆಗೆ ತಂದ ಕಾಯಕ ಮೂಲದ ಜೀವನ ಶೈಲಿಯನ್ನು ಇವತ್ತಿನ ಮಾತು ಪ್ರಧಾನವಾದ, ಜಾಹೀರಾತು ಪ್ರಧಾನವಾದ, ಪ್ರಚಾರ ಪ್ರಧಾನವಾದ ಮುಖ್ಯವಾದ ಕಾಲಘಟ್ಟದಲ್ಲಿ ಕುಳಿತು ಮಾತನಾಡುವುದು ಅಂದರೆ ಸುಂದರ ಕನಸೇ ಸರಿ. ಕನ್ನಡ ನಾಡಿನ ನಮಗೆಲ್ಲರಿಗೂ ಗೊತ್ತು, ಶಿವ ಸಂಚಾರ ನಮ್ಮ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ನಿರ್ಮಾಣ ಮಾಡಿರುವ ಒಂದು ಸಾಂಸ್ಕೃತಿಕ ವಾತಾವರಣ ಬಹುದೊಡ್ಡದು. ಮತ್ತು ಇದು ಒಂದು ರೀತಿಯಲ್ಲಿ ಒಂದು ಮಠಕ್ಕೆ, ಒಂದು ಸಾಂಸ್ಥಿಕ ರೂಪ ಪಡೆದ ಸಂಸ್ಥೆಗೆ ಈ ಥರದ ನಾಟಕದ ಮೂಲಕ ಸಮಾಜವನ್ನು ಸುಧಾರಿಸಬೇಕು, ಸಮಾಜವನ್ನು ಎತ್ತಬೇಕು, ಸಮಾಜದಲ್ಲಿ ಬದಲಾವಣೆಯ ಕನಸನ್ನು ಬಿತ್ತಬೇಕು ಅನ್ನುವ ಸ್ವಾಮೀಜಿಯವರ ಈ ಒಂದು ಪ್ರಯತ್ನ ತುಂಬ ಸ್ತುತ್ಯಾರ್ಹವಾದುದು. ಈಗ ಮತ್ತೆ ಬಸವಣ್ಣನ ಜೊತೆಗೆ ಅವರು ಕಟ್ಟಿದ ಒಂದು ಬಹುದೊಡ್ಡ ಪಡೆ, ವಚನಕಾರರ ಪಡೆಯ ಬಗ್ಗೆ ನಾವೀಗ 21ನೇ ಶತಮಾನದಲ್ಲಿ ಕುಳಿತು ಮಾತನಾಡುವುದು ಇದು ಒಂದು ರೀತಿಯ ದೊಡ್ಡ ಕನಸು, ಸುಂದರವಾದ ಕನಸು. ಇದಕ್ಕೆ ಸ್ವಾಮೀಜಿಯವರು ಅಭಿನಂದನೆಗೆ ಅರ್ಹರು. ಮಾತು ಮತ್ತು ಕೃತಿ ಒಂದೇ ಆಗಿದ್ದ ಶರಣ ಸಮಾಜ ಅದರ ಬಗ್ಗೆ, ಅವರ ಬದುಕಿನ ಬಗ್ಗೆ ಮಾತನಾಡುತ್ತಾ ಕಾಯಕವನ್ನು ಅವರು ಮಾಡಿದರು. ಕಾಯಕ ಮಾಡಿದಾಗಲೇ ಅನ್ನ ಸ್ವೀಕರಿಸಿದರು. ಅನ್ನವನ್ನು
ಪ್ರಸಾದ ಅಂದರು. ಅಷ್ಟೇ ಅನ್ನಲಿಲ್ಲ ಅವರು, ಅದನ್ನು ಪ್ರಸಾದವನ್ನು ಹಂಚಿಕೊಂಡು ಉಣ್ಣಬೇಕೆಂದು ಮಾತನಾಡಿದರು, ನಂಬಿದರು, ಹಾಗೆ ಮಾಡಿದರು. 2 ರೊಟ್ಟಿ ಅವ್ರ ಹತ್ರ ಇದ್ರ, 1 ರೊಟ್ಟಿಯನ್ನು ದಾನ ಮಾಡಬೇಕು, ನಂತರ ನಾನು ಪ್ರಸಾದ ಸ್ವೀಕರಿಸಬೇಕು ಅನ್ನುವ ಒಂದು ಜೀವನ ನಂಬಿಕೆಯನ್ನು ಅವರು ಪ್ರಸ್ತಾಪನೆಗೊಳಿಸಿದರು. ಈಗಿನ ಕಾಲದಲ್ಲಿ ಹೀಗೆ ಮಾತನಾಡುವದೇ ಒಂದು ಸಮಾಜ ಐತಿ. ಅಂದರೆ ಯಾವಾಗಲೂ ಮಾತನಾಡ್ತಾ ಇರೋದು ಅವ್ರದ್ದೇ ಒಂದು ಸಮಾಜ. ಹಿಂಗೆ ಮಾತನಾಡ್ತಾ ಇರೋರ್ದೊಂದು ಸಮಾಜ ಆದ್ರೆ ಯಾವಾಗಲೂ ಬರಿತಾ ಇರೋರ್ದು ಒಂದು ಸಮಾಜ. ಅಷ್ಟೇ ಅಲ್ಲ, ಉಪದೇಶ ಮಾಡೋರ್ದು ಒಂದು ಸಮಾಜ. ಆದರೆ ದುಡಿಯುವವ್ರದ್ದು ಮತ್ತೊಂದು ಸಮಾಜ ಈಗಿದೆ. ಆದರೆ ಶರಣರ ಕಾಲದಲ್ಲಿ ಹೀಗೆ ಬೇರೆ ಬೇರೆ ಇರಲಿಲ್ಲ, ಅವೆಲ್ಲ ಒಂದೇ ಆಗಿದ್ವು. ಯಾರು ಮಾತನಾಡ್ತಿದ್ರೋ ಅವರು ಕಾಯಕವನ್ನು ಹಾಗೆ ಮಾಡ್ತಿದ್ರು, ಯಾರು ಕಾಯಕವನ್ನು ಮಾಡ್ತಿದ್ರು ಅವರು ಅಷ್ಟೇ ನಿಷ್ಠೆಯಿಂದ ತಮ್ಮ ಮಾತುಗಳನ್ನು ಆಡ್ತಿದ್ರು. ಅಂದರೆ ಕಥನಿ ಮತ್ತು ಕರ್ಣಿ, ಕಬೀರದಾಸರು ಈ ಮಾತನ್ನು ಹೇಳ್ತಾರೆ, ಕಥನಿ ಮತ್ತು ಕರ್ಣಿಯಲ್ಲಿ ಅಂತರ ಇರಬಾರ್ದು ಅಂತ. ನಮ್ಮ ವಚನ ಚಳುವಳಿಯಲ್ಲಿ, ವಚನ ಸಾಹಿತ್ಯದಲ್ಲಿ, ನಮ್ಮ ವಚನಕಾರರಲ್ಲಿ, ಅವರ ಜೀವನದಲ್ಲಿ ಮಾತು ಮತ್ತು ಕೃತಿ ಬೇರೆಯಾಗಿರಲಿಲ್ಲ. ಅವರು ತಮ್ಮ ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಉಳಿದ ಸಮಯದಲ್ಲಿ ಸಮಾಜದ ಬಗೆಗೆ ಯೋಚನೆ ಮಾಡ್ತಿದ್ರು. ತಮ್ಮ ಯೋಚನೆಗಳನ್ನು ಸಾಮಾಜಿಕ ಮೌಲ್ಯದವರೆಗೆ ಹಚ್ಚಿ ಪರೀಕ್ಷಿಸುತ್ತಿದ್ದರು. ಅಂದರೆ ಮಾತಾಡ್ತೀನಪ್ಪ, ನಿಮ್ಮ ಒಳ್ಳೆ ಕೆಲಸ ಮಾಡೋದು ನಿಮ್ಮದು ಅಂತಲ್ಲ, ನನ್ನ ಮಾತು ಒಳ್ಳೆ ಕೆಲಸ ಮಾಡುತ್ತೋ ಇಲ್ಲೋ, ನನ್ನ ಮಾತಿನ ಹಾಗೆ ನಾನು ನಡಿತೀನೋ ಇಲ್ಲೋ, ಎಲ್ಲಾದರೂ ವ್ಯತ್ಯಾಸ ಇದೆಯೋ ಅಂತ ಹೇಳಿ ಅವರು ತಮ್ಮನ್ನು ತಾವು ನಿಕಷಕ್ಕೆ ಒಡ್ಡಿಕೊಳ್ತಿದ್ರು. ನನ್ನ ಒಳಗೂ ಹೊರಗೂ ಒಂದೇ ಇದೆಯೋ ಇಲ್ಲವೋ ಎಂಬುದನ್ನು ಪ್ರತಿ ಹೆಜ್ಜೆಯಲ್ಲೂ ಅವರು ಸ್ವಪರೀಕ್ಷೆ ಮಾಡಿಕೊಳ್ಳುತ್ತಿದ್ದರು. ಸ್ವಪರೀಕ್ಷೆ ಶರಣರ ಕಾಲದ ಒಂದು ಪ್ರಧಾನ ಜೀವನ ಮೌಲ್ಯ ಆಗಿತ್ತು. ಅಂದರೆ ಇಡೀ ಶರಣ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರು ತಮ್ಮನ್ನು ಪರೀಕ್ಷೆ ಮಾಡ್ಕೊಳ್ತಿದ್ರು. ಗಂಡ ಎಲ್ಲಾದರೂ ತಪ್ಪಿದ್ರೆ ಹೆಂಡತಿ ಹೇಳಿ ಅದನ್ನು ಎತ್ತಿ ಹೇಳ್ತಿದ್ರು, ಹೆಂಡತಿ ಎಲ್ಲಾದರೂ ತಪ್ಪಿದರೆ ಆ ಗಂಡ ಅದನ್ನು ಹೇಳ್ತಿದ್ದ. ಅನುಭವ ಮಂಟಪದಲ್ಲಿ ಎಂಥ ಕೆಳವರ್ಗದ ಸಂತ ಆಗಿರಲಿ, ವಚನಕಾರ ಇರಲಿ, ಅವರು ಬಸವಣ್ಣವ್ರನ್ನ ಪ್ರಶ್ನೆ ಮಾಡಬಹುದಿತ್ತು, ಅಲ್ಲಮ್ಮ ಪ್ರಭುವನ್ನು ಪ್ರಶ್ನೆ ಮಾಡಬಹುದಿತ್ತು, ಅಕ್ಕಮಾದೇವಿಯನ್ನು ಪ್ರಶ್ನೆ ಮಾಡಬಹುದಿತ್ತು. ಇದು ಒಂದು ದೊಡ್ಡ ಒಂದು ಪ್ರಜಾಪ್ರಭುತ್ವ ಸಮಾಜವನ್ನು ಬಸವಣ್ಣವರು ಆಗಿನ ಕಾಲಕ್ಕೆ ಈ ಕನ್ನಡ ನಾಡಿನಲ್ಲಿ ಕಟ್ಟಿದ್ರು. ಹೀಗೆ ಸ್ವಪರೀಕ್ಷೆ ಶರಣರ ಕಾಲದ ಒಂದು ಪ್ರಧಾನ ಜೀವನ ಮೌಲ್ಯ ಆಗಿತ್ತು. ಅವರಷ್ಟು ಸ್ವಪ್ರತಿಷ್ಠೆಯನ್ನು ದೂರ ಬಿಟ್ಟವರು ಬಹುಶಃ ಯಾವ ಕಾಲದಲ್ಲೂ ಇರಲಿಕ್ಕಿಲ್ಲ. ಕಾಯಕ ನಿಷ್ಠೆ, ವಚನ ನಿಷ್ಠೆ, ಸಾಮಾಜಿಕ ನಿಷ್ಠೆ, ದಾಸೋಹ ನಿಷ್ಠೆ. ನೋಡ್ರಿ, ಬರೀ ಕಾಯಕ ನಿಷ್ಠೆ ಅಂತಲ್ಲ, ವಚನ ನಿಷ್ಠೆ ಅಂತಲ್ಲ, ನನ್ನ ಕಾಯಕ, ನನ್ನ ವಚನ ಸಾಮಾಜಿಕ ನಿಷ್ಠನೂ ಆಗಿರಬೇಕು. ಕಾಯಕ ನಿಷ್ಠನಾದ, ವಚನ ನಿಷ್ಠನಾದ, ಸಾಮಾಜಿಕ ನಿಷ್ಠನಾದ ವಚನಕಾರ ದಾಸೋಹ ನಿಷ್ಠನೂ ಆಗಿದ್ದ. ಅಂದರೆ ದುಡಿದು ತಿನ್ನಬೇಕು, ದುಡಿದದ್ದನ್ನು ಹಂಚಿಕೊಂಡು ತಿನ್ನಬೇಕು ಅನ್ನೋದು ಶರಣರ ಸ್ಥಿರವಾದ ಆಸ್ತಿಯಾಗಿದ್ದು. ಮಡಿವಾಳ ಮಾಚಿದೇವ, ಡೋಹರ ಕಕ್ಕಯ್ಯ, ನುಲಿಯ ಚಂದಯ್ಯ, ಗಾಣದ ಕಣ್ಣಪ್ಪ, ಐದಕ್ಕಿ ಮಾರಯ್ಯ, ನಾವು ಈಗಿನ ಸಮಾಜದಲ್ಲಿ ಈ ಕಾಯಕದವರ ಬಗ್ಗೆ ಕೇವಲ ಪುಸ್ತಕಗಳಲ್ಲಿ ಓದ್ತೀವಿ. ಯಾಕಂದರೆ ಮಡಿವಾಳ ಮಾಚಿದೇವ ನೋಡ್ರಿ, ಅವರು ಮಡಿವಾಳು, ಡೋಹರವರು ಕಕ್ಕಯ್ಯನವರು, ಚಂದಯ್ಯನವರು ನುಲಿಯ ಚಂದಯ್ಯನವರು ಅವರು ಬಟ್ಟೆ ನೇಯುವವರು, ಗಾಣದ ಕಣ್ಣಪ್ಪ ಅವರು ಎಣ್ಣೆ ತೆಗೆಯುವರು, ಆಯ್ದಕ್ಕಿ ಮಾರಯ್ಯ ಇಷ್ಟೇ ಅಲ್ಲ, ಅಕ್ಕಿಯನ್ನು ಆಯ್ದು ತಮ್ಮ ಜೀವನವನ್ನು ಮಾಡುವ ಆಯ್ದಕ್ಕಿ ಮಾರಯ್ಯ, ಹಡಪದಪ್ಪಣ್ಣ, ಅಂಬಿಗರ ಚೌಡಯ್ಯ, ತುರುಗಾಹಿ ರಾಮಣ್ಣ, ಊರು ದನ ಕಾಯ್ದು ಬದುಕುವ ರಾಮಣ್ಣ ಒಬ್ಬ ದೊಡ್ಡ ವಚನಕಾರ ಆಗಿದ್ದ.
ಸೂಳೆ ಸಂಕವೇ ದೊಡ್ಡ ವಚನಕಾರ್ತಿಯಾಗಿದ್ಲು. ಸುಂಕದ ಪಕ್ಕಣ್ಣ, ತಳವಾರ ಕಾಮಿದೇವಯ್ಯ, ಊರು ಕಾಯುವ ತಳವಾರ ಕಾಮಿದೇವಯ್ಯ ಒಬ್ಬ ದೊಡ್ಡ ಸಂತರಾಗಿದ್ದ, ವಚನಕಾರರಾಗಿದ್ದ. ಹೀಗೆ ಗುರುತಿಸಿಕೊಂಡ ಶರಣರ ಜೊತೆ ತಮ್ಮ ತಮ್ಮ ವೃತ್ತಿಯೊಂದಿಗೆ ಅವರು ಗುರುತಿಸಿಕೊಂಡಿದ್ರಲ್ಲ, ಈ ಶರಣರ ಜೊತೆ ಅಕ್ಕಮಹಾದೇವಿ ಎಂಬ ಆಕಾಶ, ಅಲ್ಲಪ್ರಭು ಎಂಬ ಆಕಾಶ ಮತ್ತು ಭೂಮಿ, ಬಸವಣ್ಣ ಎಂಬ ಒಂದು ಬಹುದೊಡ್ಡ ವಾತಾವರಣ, ಇವರೆಲ್ಲರೂ ಅವ್ರ ಜೊತೆಗಿದ್ರು. ಯಾವ ಕಾಯಕವನ್ನು, ಕಾಯಕ ಮಾಡುವ ಸಮಾಜವನ್ನು ಇಂದಿಗೂ ಕೀಳಾಗಿ ಕಾಣುವ ಸಮಾಜದ ಎದುರು. ಯಾಕಂದರೆ ನಾವು ತಳವಾರು, ನಾವು ಹಡಪದವರು, ಕ್ಷೌರಿಕರು, ನಾವು ಗಾಣಿಗೆರು, ನಾವು ಅಂಬಿಗೇರು ಅಂದರೆ ನಾವು ಅಡ್ಡೆಸರು ಬದಲಿಸ್ಕೊಂಡು ಬದುಕುವ ಕಾಲ ಇವತ್ತು ಇದೆ. ಇವತ್ತಿಗೂ ನಾವು ನಮ್ಮ ಅಡ್ಡೆಸರನ್ನು ಬದಲಿಸ್ಕೊಳ್ತೀವಿ, ನಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತೀವಿ. ಯಾಕಂದರೆ ಈ ಅನೇಕ ಕಾಯಕಗಳ ಜೊತೆ ಸಮಾಜದಲ್ಲಿ ಇವರು ಕೀಳು ಅನ್ನುವ ಒಂದು ಭಾವನೆ ಇನ್ನೂ ಈ ಆಧುನಿಕ ಸಮಾಜದಲ್ಲಿ ನಾವು ಹೇಳ್ತೀವಿ. ನಾವು ಚಂದ್ರಯಾನಕ್ಕೆ, ನಾವು ಸೂರ್ಯನನ್ನು ನೋಡಲಿಕ್ಕೆ ಸಮುದ್ರದ ಒಂದು ಆಳವಾದ ಅಧ್ಯಯನ ಮಾಡಲಿಕ್ಕೆ ನಾವು ಹೋಗ್ತೀವಿ ಅಂತ. ಆದರೆ ನಮ್ಮಲ್ಲಿರುವ ಈ ಕೀಳು ಮೇಲು ಅನ್ನುವ ಭಾವನೆಯನ್ನು ನಾವಿನ್ನೂ ಹೊಡೆದು ಹಾಕಲಿಕ್ಕೆ ನಮ್ಮ ಸಮಾಜದಲ್ಲಿ ಸಾಧ್ಯವಾಗಿಲ್ಲ. ಹೀಗೆ ಇಂದಿಗೂ ಕೀಳಾಗಿ ಕಾಣುವ ಸಮಾಜದ ಎದುರು ಬಸವಣ್ಣ ಸ್ಥಾಪಿಸಿದ ಅನುಭವ ಮಂಟಪ. ಅನುಭವ ಮಂಟಪ ಒಂದು ಬಹುದೊಡ್ಡ ಒಂದು ವೇದಿಕೆ. ಅದು ಡಯಾಸ್ ಎಂಬ ಜ್ಞಾನದ, ಸಂಯಮದ, ಸಂಕೇತದ ಅನುಭವಗಳನ್ನು ಕುರಿತು ಚರ್ಚಿಸುವ ವೇದಿಕೆಯಲ್ಲಿ ಅಕ್ಕಮಹಾದೇವಿಗೆ ಜಾಗ ಇದ್ದಂತೆ. ನಾ ಹೇಳಿದ್ನಲ್ಲ, ಅಕ್ಕಮಹಾದೇವಿ ಮಿತಿಯಿಲ್ಲದ ಪ್ರತಿಭೆ, ಅದು ಮಿತಿಯಿಲ್ಲದ ವ್ಯಕ್ತಿತ್ವ, ಲಿಮಿಟೇಷನ್ ಇರಲಿಲ್ಲ ಆಕೆಗೆ. ಅಂಥ ಅಕ್ಕಮಹಾದೇವಿಯ ಸರಿಸಮಳಾಗಿ ಸೂಳೆ ಸಂಕವೆಗೂ ಜಾಗ ಇತ್ತು. ಅಷ್ಟೇ ಅಲ್ಲ, ಸೂಳೆ ಸಂಕವೇ ತನ್ನ ಅನುಭವಗಳನ್ನು ಹೇಳುವ ಸ್ವಾತಂತ್ರ್ಯ ಪಡೆದಿತ್ತು. ಸಮಾನ ಅಭಿವ್ಯಕ್ತಿ, ಅದರ ಸ್ವಾತಂತ್ರ್ಯ ಇಂದಿಗೂ ಸಾಧ್ಯವಾಗಿಲ್ಲ. ಅದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ಆದರೆ ಅದನ್ನು ನಾವೆಲ್ಲರೂ, ನಮ್ಮ ಸಮಾಜ ಸಂಪೂರ್ಣವಾಗಿ ಪಾಲಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಿರುವ ಸಾಮಾಜಿಕ ಸತ್ಯವನ್ನು ಕಂಡುಕೊಂಡರೆ ಬಸವಣ್ಣನವರ ಆಧುನಿಕ ದೃಷ್ಟಿಕೋನ ನಮಗೆ ಸ್ಪಷ್ಟ ಆಗುತ್ತೆ. ಕಾಯಕ ಎಂಬ ಮಾತು ಶರಣರು ವಿಚಾರ ಪ್ರಪಂಚಕ್ಕೆ ಕೊಟ್ಟ ವಿಶಿಷ್ಟ ಕೊಡುಗೆಯೇ ಸರಿ. ಈ ಮಾತಿನಲ್ಲಿ ಅವರು ಕಂಡಿರುವ ಆದರ್ಶ ಮತ್ತು ಅರ್ಥವ್ಯಾಪ್ತಿ ಇಡೀ ವಿಶ್ವವನ್ನೇ ಒಳಗೊಳ್ಳಬಲ್ಲಂತಹದ್ದು. ಪ್ರತಿಯೊಬ್ಬ ಜೀವಿಯೂ ಒಂದಲ್ಲ ಒಂದು ಕೆಲಸ ಮಾಡುತ್ತಿರಬೇಕು. ಅದು ಸಣ್ಣದಿರಲಿ, ದೊಡ್ಡದಿರಲಿ, ಬಹುಮುಖ್ಯವಾದದ್ದು ಇರಲಿ, ಅಮುಖ್ಯವಾದದ್ದು ಇರಲಿ, ನಾವೆಲ್ಲರೂ ಒಂದಿಲ್ಲ ಒಂದು ಕೆಲಸ ಮಾಡುತ್ತಿರಬೇಕು. ಕಾಯಕ ಎಂಬ ಪದ ಕೇವಲ ವೃತ್ತಿ ಅಥವಾ ಉದ್ಯೋಗಕ್ಕೆ ಸೀಮಿತವಾದದ್ದಲ್ಲ. ನಮಗೀಗ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಏನು ಕೆಲಸ ಮಾಡ್ತೀರಿ ಅಂದರೆ ಅದನ್ನು ಮಾಡ್ತೀವಿ. ನಾವು ಮೇಷ್ಟ್ರು ಅದೀವ್ರಿ, ನಾವು ಬಡಿಗೆರು ಅದೀವ್ರಿ, ನಾವು ಕುಂಬಾರ ಅದೀವ್ರಿ, ನಾವು ರೈತರು ಅದೀವ್ರಿ, ನಾವು ಅಕ್ಷಾಲರು ಅದೀವ್ರಿ ಅಂತ ಹೇಳ್ತೀವಿ. ಆದರೆ ನಮ್ಮ ವಚನಕಾರರ ಸಂದರ್ಭದಲ್ಲಿ, ಅನುಭವ ಮಂಟಪ ಸಮಾಜದ ಸಂದರ್ಭದಲ್ಲಿ ಅದು ಕೇವಲ ವೃತ್ತಿ ಅಥವಾ ಉದ್ಯೋಗ ಮಾತ್ರ ಅರ್ಥ ಆಗಿರಲಿಲ್ಲ. ತದೇಕ ಚಿತ್ತದಿಂದ, ತಲ್ಲೀನತೆಯಿಂದ ತನ್ನ ಸರ್ವಶಕ್ತಿಗಳನ್ನು ಅನುಸಂಧಾನ ಮಾಡಿ ಕೈಂಕರ್ಯ ಮತ್ತು ಸಮರ್ಪಣ ಮನೋಭಾವದಿಂದ ಮಾಡುವ ಕಾರ್ಯವೇ ಕಾಯಕ ಎಂದು ಬುದ್ಧಿವಂತರು ಅಭಿಪ್ರಾಯಪಡುತ್ತಾರೆ. ಹಸಿಯಾಗಲಿ, ಮಸಿಯಾಗಲಿ, ಕೃಷಿಯಾಗಲಿ, ವಾಣಿಜ್ಯ ಮುಂತಾದ ಕೃಷಿಯ ಮಾಡುವಲ್ಲಿ ಪಶುಪತಿಗೆಂದೇ ಪ್ರಮಾಣಿಸಿ ಎಂಬ ಕಾಯಕದ ಶರಣರ ಒಬ್ಬ ದೊಡ್ಡ ಸಾಮಾಜಿಕ ವಿಜ್ಞಾನಿ ಮೋಳಿಗೆ ಮಾರಯ್ಯನ ನುಡಿ ಇದಕ್ಕೆ ಪ್ರಮಾಣವಾದ ವಾಕ್ಯ. ತಳವಾರ ಕಾಮಿದೇವಯ್ಯ ಇಂಥ ಕಾಯಕ ಚಳುವಳಿಯಲ್ಲಿ ಎದ್ದು ಕಾಣುವ ಒಂದು ಹೆಸರು. ಇಲ್ಲಿವರೆಗೆ ನಮ್ಮಲ್ಲಿ 10 ವಚನಗಳು ಮಾತ್ರ ಲಭ್ಯವಾಗಿವೆ. ಕಲ್ಯಾಣದಲ್ಲಿ ತಳವಾರ ಕಾಯಕವನ್ನು ಕೈಗೊಂಡಿದ್ದ ಇವರ ಕಾಲ 1160. ಕಾಮಹರ ಪ್ರಿಯ ರಾಮನಾಥ ಎಂಬ ಅಂಕಿತದಲ್ಲಿ ಸಿಕ್ಕಿರುವ ಈ 10 ವಚನಗಳಲ್ಲಿ ತನ್ನ ಸಹಜ ಆಧ್ಯಾತ್ಮಾನುಭವವನ್ನು
ಇವರು ಸರಳ ನುಡಿಯಲ್ಲಿ ನಿರೂಪಿಸ್ತಾರೆ. ಎತ್ತಾಗಿದ್ದು ಹೆಗಲ ಕೊಡೆನೆಂದಡೆ ನಿಶ್ಚಯವೇ. ಅಲ್ರಿ, ಎತ್ತಾಗಿ ನಾನು ಹೆಗಲು ಕೊಡೋದಲ್ಪ, ನಾನು ನೀವು ಹೊಡುವಂಗಿಲ್ಲ ಅಂದ್ರೆ ಇದು ಸರಿನಾ? ತೊತ್ತಾಗಿದ್ದು ಹೇಳಿದುದ ಕೇಳೆನೆಂದಡೆ ಮೆಚ್ಚುವರೆ. ದಾಸಿ, ನಾನು ದಾಸ, ನಾನು ಗುಲಾಮ, ನಾನು ಕೆಲಸಕ್ಕದೆ ನಿಮ್ಮ ಹತ್ರ, ನೀವು ಹೇಳಿದ್ ನಾನು ಕೇಳೋದಿಲ್ಲ ಅಂದರೆ ಇದು ಮೆಚ್ಚತಕ್ಕಂಥದ್ದಲ್ಲ. ಭಕ್ತನಾಗಿದ್ದು ಭಾರಣೆಯನ್ನಾಧರಿಸದಿದ್ದಡೆ ಅದು ಅಚ್ಚಿಗವೆಂದೇ ಕಾಮಹರ ಪ್ರಿಯ ರಾಮನಾಥ. ಎಂಥ ಅದ್ಭುತವಾದ ಮಾತುಗಳನ್ನು, ಜೀವನ ಸಿದ್ಧಾಂತವನ್ನು ಒಬ್ಬ ತಳವಾರ ಹೇಳ್ತಾನೆ ಅಂದರೆ ನನಗೆ ಆಶ್ಚರ್ಯ, ನನ್ನಂಥವರಿಗೆ ಆಶ್ಚರ್ಯ. ತಳವಾರ ಕಾಮಿದೇವರ ಕಾಯಕ ತಳವಾರಿಕೆ ಅಂದರೆ ಊರು ಕಾಯೋದು, ಅಗಸಿ ಕಾಯೋದು, ಆ ಊರಿನ ಹಿರಿಯರು, ಪೊಲೀಸ್ ಗೌಡರು ಏನಿರ್ತಾರಲ್ಲ ಅವ್ರ ಮಾತುಗಳನ್ನು ಕೇಳೋದು, ಅವರ ಸೇವೆಯನ್ನು ಮಾಡೋದು. ಇಂಥ ಇನ್ನೊಬ್ಬರ ಸೇವೆ ಮಾಡುವ ಕಾಮಿದೇವರು ಕಾಮಹರ ಪ್ರಿಯ ರಾಮನಾಥ ಇವರ ಅಂಕಿತ. ಭಕ್ತ, ಶರಣ, ಜಂಗಮ ಮುಂತಾದ ಸ್ಥೂಲಗಳ ತತ್ವಗಳು ಇವರ ವಚನದಲ್ಲಿ ಪ್ರಸ್ತಾಪಿತವಾಗಿವೆ. ಭಕ್ತಿಯ ಆಚರಣೆಗೆ ಇವರು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ನೋಡಿ, ಒಬ್ಬ ತಳವಾರ ಭಕ್ತಿಯ ಆಚರಣೆ ಹೆಂಗಿರಬೇಕು, ನಮ್ಮ ಮನಸ್ಸು ಹೆಂಗಿರಬೇಕು, ನಮ್ಮ ನುಡಿ ಹೆಂಗಿರಬೇಕು ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಸದಾಚಾರ ಆಚರಣೆ ಹೆಂಗಿರಬೇಕು, ನಮ್ಮ ನಡತೆ ಹೆಂಗಿರಬೇಕು, ನಮ್ಮ ಗುಣ ಹೆಂಗಿರಬೇಕು, ಅಷ್ಟೇ ಅಲ್ಲ ನಮ್ಮ ಯೋಚನೆಗಳು, ನಮ್ಮ ಮನಸ್ಸು, ನಮ್ಮ ತಲೆ, ನಮ್ಮ ಹೃದಯ ಅದು ಹೆಂಗಿರಬೇಕು, ಸದ್ಗುಣ, ಜೀವದಯೆ ಇವು ಭಕ್ತನಾದವನಲ್ಲಿ ಇರಬೇಕಾದ ಗುಣಗಳು ಅಂತ ಹೇಳಿ ನಮ್ಮ ತಳವಾರ ಕಾಮಿದೇವಯ್ಯನವರು ಹೇಳ್ತಾರೆ. ಭಕ್ತಿಯ ಆಚರಣೆಯ ಮೂಲಕ ಮಾಯೆ ಮೋಹವನ್ನು ಗೆಲ್ಲಬಹುದೆಂದು ಅವರು ಸಾರ್ತಾರೆ. ಏನಂದರೆ ನಾವು ಸರಿಯಾದ ಭಕ್ತಿಯ ಆಚರಣೆ, ಮನಕ್ಕೆ ಮುಟ್ಟುವ ಭಕ್ತಿಯ ಆಚರಣೆ ನಾವು ಮಾಡಿದ್ರೆ ನಾವು ಮಾಯೆಯನ್ನು ಗೆಲ್ಬೋದು, ಮೋಹವನ್ನು ಗೆಲ್ಬೋದು ಅಂತಾರೆ ಅವರು. ಭಕ್ತಿಯ ಆಚರಣೆಯನ್ನು ಸ್ವಾರ್ಥ ಸಾಧನೆಗೆ, ಏನೋ ಒಂದು ಸಾಧಿಸಲಿಕ್ಕೆ, ಏನೋ ಒಂದು ಸ್ವಾರ್ಥವನ್ನು ಗೆದಿಲಿಕ್ಕೆ, ಏನೋ ಒಂದು ವ್ಯವಹಾರ ಮಾಡಲಿಕ್ಕೆ ಡಂಬಾಚಾರದಿಂದ ಮಾಡಿದರೆ ಅದು ಸರಿ ಹೋಗೋದಿಲ್ಲ, ಮಾಡಬಾರ್ದು ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಲೋಕಾನುಭವ ತಳವಾರ ಕಾಮಿದೇವಯ್ಯನ ವಚನಗಳ ಜೀವಾಳವಾಗಿದೆ. ಲೋಕಾನುಭವ ಸಹಜ, ಅದು ಕಾಮಿದೇವಯ್ಯ ಇಡೀ ಊರಿನಲ್ಲಿ ಅಡ್ಡಾಡವ, ಇಡೀ ಊರನ್ನು ಸುತ್ತಾವ, ಇಡೀ ಊರಿನ ಜನರ ಯೋಗಕ್ಷೇಮವನ್ನು ವಿಚಾರಿಸವ. ಗೌಡರ ಯೋಗಕ್ಷೇಮ, ಶಾನುಭೋಗರ ಯೋಗಕ್ಷೇಮದ ಜೊತೆ ಬಡವರ ಯೋಗಕ್ಷೇಮವನ್ನು, ದಲಿತರ ಯೋಗಕ್ಷೇಮವನ್ನು, ಬುಡಕಟ್ಟು ಜನರ ಯೋಗಕ್ಷೇಮವನ್ನು, ಮಹಿಳೆಯರ ಯೋಗಕ್ಷೇಮವನ್ನು ವಿಚಾರಿಸ್ತಾ ನೋಡ್ತಾ ಆ ವಚನಕಾರನ ಲೋಕಾನುಭವ ಅತ್ಯಂತ ಶ್ರೀಮಂತವಾಗಿರುತ್ತೆ. ಈ ಶ್ರೀಮಂತ ಲೋಕಾನುಭವ ಅವರ ವಚನಗಳ ಜೀವಾಳವಾಗಿದೆ. ಇವರು ಕಾಯಯೋಗಿ ಶರಣರಲ್ಲಿ ಶರಣರು. ಭಕ್ತನಾದವನು ಹೇಗಿರಬೇಕು ಎಂಬುದಕ್ಕೆ ತಮ್ಮ ಈ ಕೆಳಗಿನ ವಚನದಲ್ಲಿ ಅವರು ಈ ಥರ ಹೇಳ್ತಾರೆ. ಹಾದರವ ನಾಡುವನೇ ಸದ್ಭಕ್ತ, ಕ್ವಶನ್ ಮಾರ್ಕ್, ಅದು ಪ್ರಶ್ನೆ ಕೇಳ್ತಾರೆ ಅವರು. ಹಾದರ ಮಾಡುವ ಸದ್ಭಕ್ತನ, ಹಾದಿಯ ಕಟ್ಟುವನು ನಿಜ ಶರಣೆ, ದಾರಿ ಬಂದ್ ಮಾಡವ ನಿಜವಾದ ಶರಣೆ, ಹಸುಗೊಲೆಯ ಕೊಲುವನೆ ಹಸುವಿನ ಕಲೆಯ ಬಲ್ಲವ, ಇಂತಿವರ ನೀ ಬಲ್ಲೆ ನಾನರಿಯೇ ಕಾಮಹರ ಪ್ರಿಯ ರಾಮನಾಥ. ಸದ್ಭಕ್ತನಾದವ ದುರಾಚಾರಿಯಾಗಲಾರ, ಹಾಗೂ ಸತ್ ಪಥದಲ್ಲಿ ನಡೆಯುವವರಿಗೆ ದಿಕ್ಕು ತಪ್ಸವಲ್ಲವ, ಮಿಸ್ಗೈಡ್ ಮಾಡವಲ್ಲವ, ದಾರಿ ತಪ್ಸವಲ್ಲವ, ಅವ ದಾರಿ ತೋರಿಸವ. ಸಾತ್ವಿಕತೆಯನ್ನು ಬಲ್ಲವನು ದುಷ್ಟನಾಗಬಲ್ಲವನೇ. ಯಾವಾಗಲೂ ಸಾತ್ವಿಕತೆ ತನು ಮನದಲ್ಲಿ ತುಂಬಿರುವವ ದುಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಪ್ರಶ್ನೆಗಳನ್ನು ಹಾಕುತ್ತಾ ಭಕ್ತಿ ಪಥದಲ್ಲಿ ತೋರ್ಪಡಿಕೆಯ ಡಾಂಭಿಕ ವೇಷವನ್ನು ತೊಟ್ಟು ದುರಾಚಾರಿಯಾಗಿ ನಡೆಯುವವರಿಗೆ ನಿದರ್ಶನವನ್ನು ನೀಡುವ ಮೂಲಕ ಸತ್ಪಥದಲ್ಲಿ ನಡೆಯುವವರು ತಮ್ಮ ಪ್ರಾಣ ಹೋದರೂ ಯಾವುದೇ ಕಾರಣಕ್ಕೂ
ತತ್ವಕ್ಕೆ ವಿರುದ್ಧವಾಗಿ ನಡೆಯುವುದಿಲ್ಲ ಎಂಬುದನ್ನು ಸಿದ್ಧಾಂತದೊಂದಿಗೆ ಸೂಚಿಸುತ್ತಾರೆ ವಚನಕಾರರು. ಬಿಜ್ಜಳ ಅರಸರ ಆಳ್ವಿಕೆಯಲ್ಲಿ ತಳವಾರ ಕಾಯಕವನ್ನು ಮಾಡುತ್ತಾ ಶರಣ ಧರ್ಮದ ಆಚರಣೆಯನ್ನು ತಮ್ಮ ಉಸಿರಾಗಿಸಿಕೊಂಡು ಬದುಕಿ ಕಾಯಕ ಯಾವುದಾದರೂ ಆಗಲಿ ನೀತಿಯಿಂದ ದೊಡ್ಡವರಾಗಿರಬೇಕೆಂದು ತಮ್ಮ ಸ್ಪಷ್ಟ ಜೀವನ ಧರ್ಮದ ಮೂಲಕ ಇವರೆಲ್ಲ ತೋರಿಸಿಕೊಟ್ಟಿದ್ದಾರೆ. 12ನೇ ಶತಮಾನದ ಸಾಮಾಜಿಕ ಬದುಕಿನ ವ್ಯವಸ್ಥೆಯಲ್ಲಿ ಇದ್ದಂಥ ತಾರತಮ್ಯದ ಭಾವದ ಅಸಮಾನತೆಯ ವಿರುದ್ಧ ಬಂಡೆದ್ದು ಸರ್ವ ಸಮಾನತೆಯ ತಳಹದಿಯ ಮೇಲೆ ಹುಟ್ಟಿಕೊಂಡಂತಹ ಶರಣಧರ್ಮದಲ್ಲಿ ರಾಜನು ಮತ್ತು ಸೇವಕನು ಒಂದೇ, ಅವರು ಸರಿಸಮಾನರು. ಇಲ್ಲಿ ಯಾರೂ ಹೆಚ್ಚು ಅಲ್ಲ, ಯಾರೂ ಕಡಿಮೆ ಅಲ್ಲ. ಅಂತೆಯೇ ಸಮಾಜದ ಅತ್ಯಂತ ಮೇಲಿನ ಹಂತದಿಂದ ಬಂದು ಶರಣರಾದವರು ಮತ್ತು ಕೆಳ ಹಂತದಿಂದ ಬಂದು ಶರಣರಾದವರು ಸೇರಿಕೊಂಡು ಇಲ್ಲಿ ಎಲ್ಲರೂ ಸಮಾನರು ಎನ್ನುವ ಅನುಭವ ಮಂಟಪವನ್ನು ಕಟ್ಟಿದವರು. ಈ ಅರಿವಿನ ಹಿನ್ನೆಲೆಯಲ್ಲಿ ಅಂದಿನ ಕೆಳವರ್ಗದ ನೆಲೆಯಿಂದ ಬಂದ ಪ್ರಸ್ತುತ ವಚನದ ವಚನಕಾರ ತಳವಾರ ಕಾಮಿದೇವಯ್ಯನವರು ಈ ಕೆಳಗಿನ ವಚನದ ಅನುಸಂಧಾನ ನಾವು ಮಾಡಿ ನೋಡೋಣ. 3 ಮುದುಡಿಸಿ 6 ನಡಗಿಸಿ 8 ಗಂಟಿಕ್ಕಿ 4 ಸೆರಗ ಹಾಸಿ 2ರಲ್ಲಿ ಬಂಧಿಸಿ 1 ಗೂಡಿ ಮಂಡೆಯ ಮೇಲೆತ್ತಿದವರಿಗೆ ಮತ್ತೆ ಅವು ಹಿಂಗುವ ಕಾವಿಲ್ಲ ಕಾಮಹರ ಪ್ರಿಯ ರಾಮನಾಥ. 3 ಮುದುಡಿಸಿ 6 ನಡಗಿಸಿ 8 ಗಂಟಿಕ್ಕಿ 4 ಸೆರಗ ಹಾಸಿ 2ರಲ್ಲಿ ಬಂಧಿಸಿ 1 ಗೂಡಿ ಮಂಡೆಯ ಮೇಲೆತ್ತಿದವರಿಗೆ. ಯಾರು ಬರೆದರವರು? ಯಾವ ವಚನಕಾರರು? ಇವರೇನು ಸಂಸ್ಕೃತ ಓದಿದ್ರು? ಇವರೇನು ಶಾಸ್ತ್ರ ಓದಿದ್ರು? ಉಪನಿಷತ್ ಓದಿದ್ರು? ಅಥವಾ ಬಹುದೊಡ್ಡ ಪಂಡಿತರು? ಇಲ್ಲ. ಅಥವಾ ಬಹುದೊಡ್ಡ ಸಮಾಜದಿಂದ ಬಂದವರು? ಇಲ್ಲ. ಶ್ರೀಮಂತರು? ಇಲ್ಲ. ಇವರೊಬ್ಬ ತಳವಾರ, ಊರನ್ನು ಕಾಯ್ದು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋರು. ಅವರು ಇಂಥ ಒಂದು ಸಂಖ್ಯಾಶಾಸ್ತ್ರದ ವಚನವನ್ನು ಬರೆದಿದ್ದಾರೆ. ಇಲ್ಲಿ ಶರಣತತ್ವ ಸಿದ್ಧಾಂತಗಳ ಸಂಗತಿಗಳನ್ನು ಕಾಮಿದೇವಯ್ಯ ಶರಣರು ಈ ಮೇಲಿನ ವಚನದಲ್ಲಿ ಸಂಖ್ಯೆಗಳನ್ನು ಬಳಕೆ ಮಾಡಿ ತಾತ್ವಿಕ ಸತ್ಯಗಳ ಸಾಂಗತ್ಯದಲ್ಲಿ ಅವುಗಳ ಪ್ರಸ್ತುತಿಯನ್ನು ತುಂಬ ಸೂಚ್ಯವಾಗಿ ಹಾಗೂ ಅಷ್ಟೇ ಅರ್ಥಪೂರ್ಣವಾಗಿ ಕೆಲವೇ ಸಾಲುಗಳ ಅಕ್ಷರಗಳಲ್ಲಿ ಅಡಕಗೊಳಿಸಿ ವ್ಯಕ್ತ ಮಾಡುವ ಮೂಲಕ ಆಧುನಿಕ ಕವಿ ದ ರಾ ಬೇಂದ್ರೆ ಅವರನ್ನು ಇವರು ನೆನಪಿಸ್ತಾರೆ. 3 ಮುದುಡಿಸಿ ಅಂದರೆ ಇಲ್ಲಿ 3 ಯಾವುದೆಂದರೆ ತನು, ಮನ ಮತ್ತು ಭಾವ. ಈ 3ನ್ನು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಎಂದು ಹೇಳಲಾಗುತ್ತೆ. ಇವುಗಳು ಆಣ, ವಮಲ, ಮಾಯಾ, ಮಲ ಮತ್ತು ಕಾರ್ಮಿ ಕಮಲಗಳಿಂದ ಮಲಿನಗೊಂಡು ಅಶುದ್ಧ ರೂಪದಲ್ಲಿರುತ್ತವೆ. ಅವುಗಳನ್ನು ಪರಿಶುದ್ಧಗೊಳಿಸುವುದರಿಂದ ಅರಿವಿನ ಬೆಳಕನ್ನು ಕಾಣಲು ಸಾಧ್ಯವಾಗುತ್ತದೆ. 6 ನಡಗಿಸಿ ಅಂದರೆ ಅಂತರಂಗದಲ್ಲಿ ಇರುವ ಅರಿಷಡ್ವರ್ಗ. ಬಹಳ ವಿಚಿತ್ರ ಅನಿಸುತ್ತೆ ನನಗೆ. ಅರಿಷಡ್ವರ್ಗ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಈ 6 ವೈರಿಗಳು ಸಹಿತವಾಗಿ ಆತ್ಮಸಾಧನೆಗೆ ಅಡಚಣೆಗಳು. ಅವುಗಳನ್ನು ಅರಿವಿನ ಪ್ರಯೋಗ ಮತ್ತು ಪ್ರಭಾವದ ಸಹಾಯದಿಂದ ಅಡಗಿಸಿಕೊಂಡು 8 ಗಂಟಿಕ್ಕಿ ಅಂದರೆ ಅಷ್ಟಾವರಣದ 8 ತತ್ವ ಗುರುಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪ್ರಸಾದ, ಪಾದೋದಕ ಭದ್ರಪಡಿಸಿಕೊಂಡು 4 ಸೆರಗ ಹಾಸಿ ಅಂದರೆ ಅಂತರಂಗದಲ್ಲಿನ ಚತುಷ್ಟಯಗಳಾದ ಬುದ್ಧಿ, ಮನಸ್ಸು, ಚಿತ್ತ ಮತ್ತು ಅಹಂ ಇವುಗಳನ್ನು ಹದವರಿತು ಬಳಸಿಕೊಂಡು ಹಾಸಿ 2ರಲ್ಲಿ ಬಂಧಿಸಿ ಅಂದರೆ ತನು, ಮನ ಈ 2ರಲ್ಲಿ ಬಂಧನಗೊಳಿಸಿ 1 ಗೂಡಿ ಅಂದರೆ ಇದು ಒಂದು ಅನುಭವ ಆಗಿ ತಲೆಯ ಮೇಲೆತ್ತಿದವರಿಗೆ, ಮಂಡೆ ಮೇಲೆತ್ತಿದವರಿಗೆ, ತಲೆ ಮೇಲೆತ್ತಿದವರಿಗೆ ಮತ್ತೆ ಅವು ಹಿಂಗುವ ಕಾಣದಾಗುವ ಠಾವಿಲ್ಲ ಕಾಮಹರ ಪ್ರಿಯ ರಾಮನಾಥ ಎಂದು ಶರಣತತ್ವದ ಸಿದ್ಧಾಂತದ ಸಾಧನೆಯ ಸಂಗತಿಗಳನ್ನು ಇಲ್ಲಿ ವಚನಕಾರರಾದಂಥ ತಳವಾರ ಕಾಮಿದೇವಯ್ಯನವರು ಹೀಗೊಂದು ವಿಶೇಷ ರೀತಿಯ ಅರ್ಥಪೂರ್ಣ ಸಂಯೋಜನೆ ಮಾಡಿ ಶರಣತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಹೀಗೆ ಇವರ ವಚನಗಳು ಸರಳವಾಗಿವೆ, ಸ್ಪಷ್ಟವಾಗಿವೆ,
ಶಿಶುನಾಳ ಶರೀಫರ ಅನುಭವ ಪದ್ಯಗಳು ಕಾಮಿದೇವಯ್ಯನವರ ಪ್ರಭಾವದಿಂದ ರಚನೆಗೊಂಡಿವೆ ಏನೋ ಅಂತ ಹೇಳಿ ನಮ್ಮಂಥವರಿಗೆ ಸಂಶಯ ಬರೋ ಹಾಗೆ ಆಗಿದೆ. ಗ್ರಾಮದ ಕನಿಷ್ಠ ಸೇವಕ ಕಾರ್ಯಕರ್ತನಾದ ಕಾಮಿದೇವಯ್ಯನವರು ಅನುಭವದ ಉತ್ತುಂಗದಲ್ಲಿ ಕುಳಿತು ಮಾತನಾಡುವುದನ್ನು ನೋಡಿದರೆ ಈ ಥರದ ಕಾಯ ವಾಚ ಮನಸ್ಸಿನ ತರಬೇತಿಯನ್ನು ಕೊಟ್ಟ ಗುರು ಯಾರಿರಬಹುದೆಂದು ಜಿಜ್ಞಾಸೆ ಮೂಡುತ್ತದೆ. ಆದರೆ ಬಸವಣ್ಣ ಎಂಬ ಸೂರ್ಯನ ಸುತ್ತ ಇದ್ದ ಈ ಕೆಳವರ್ಗದ ವಚನಕಾರರು ದಿನಾಲು ಕೂಡಿ ಆಡುವ ಅನುಭವ ಮಂಟಪದ ಡಿಸ್ಕೋರ್ಸ್ ಇವರನ್ನು ಇಷ್ಟು ತೀಕ್ಷ್ಣ ಆಲೋಚನೆಗೆ ದೀರ್ಘ ಚರ್ಚೆಗೆ ಅಳವಡಿಸಿರಲು ಸಾಕು ಎಂದು ನಾವು ನಂಬಬೇಕಾಗುತ್ತದೆ. ಸಜ್ಜನರ ಸಂಘವು ಹೆಜ್ಜೆನೂ ಸವಿದಂತೆ ಎಂಬ ನಾಣ್ಣುಡಿಗೆ ಜೀವಂತ ಉದಾಹರಣೆಯಾಗಿ ತಳವಾರ ಕಾಮಿದೇವಯ್ಯ ನಮ್ಮೆದುರಿಗೆ ಇದ್ದಾರೆ. ನಮಸ್ಕಾರ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಭಕ್ತನಾಗಿದ್ದು ಧಾರಣೆಯ ನಾದರಿಸದಿದ್ದರೆ ಅದು ಅಚ್ಚಿಗವೆಂದೇ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ. ಎಟ್ಟಾಗಿದ್ದು ಹೆಗಲ ಕೊಡಿನಿಂದಲೇ ನಿಶ್ಚಯವೇ ಎಟ್ಟಾಗಿದ್ದು ಹೆಗಲ ಕೊಡಿನಿಂದಲೇ ನಿಶ್ಚಯವೇ ಗೊತ್ತಾಗಿದ್ದು ಹೇಳಿದುದ ಕೇಳಿನಿಂದಲೇ ಮೆಚ್ಚುವರೇ ಗೊತ್ತಾಗಿದ್ದು ಹೇಳಿದುದ ಕೇಳಿನಿಂದಲೇ ಮೆಚ್ಚುವರೇ ಎಟ್ಟಾಗಿದ್ದು ಹೆಗಲ ಕೊಡಿನಿಂದಲೇ ನಿಶ್ಚಯವೇ ಗೊತ್ತಾಗಿದ್ದು ಹೇಳಿದುದ ಕೇಳಿನಿಂದಲೇ ಮೆಚ್ಚುವರೇ. ಭಕ್ತರಾಗಿದ್ದು ಧಾರಣೆಯಾರಾಧರಿಸದಿದ್ದರೆ ಭಕ್ತರಾಗಿದ್ದು ಧಾರಣೆಯಾರಾಧರಿಸದಿದ್ದರೆ ಅದು ಅಚ್ಚಿಗವಿಂದೆ ಅಚ್ಚಿಗವಿಂದೆ ಅದು ಅಚ್ಚಿಗವಿಂದೆ ಅಚ್ಚಿಗವಿಂದೆ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ. ಎತ್ತಾಗಿದ್ದು ಹೆಗಲ ಕೊಡಿನಿಂದಲೇ ನಿಶ್ಚಯವೇ ಎಟ್ಟಾಗಿದ್ದು ಹೆಗಲ ಕೊಡಿನಿಂದಲೇ ನಿಶ್ಚಯವೇ ಗೊತ್ತಾಗಿದ್ದು ಹೇಳಿದುದ ಕೇಳಿನಿಂದಲೇ ಮೆಚ್ಚುವರೇ ಗೊತ್ತಾಗಿದ್ದು ಹೇಳಿದುದ ಕೇಳಿನಿಂದಲೇ ಮೆಚ್ಚುವರೇ. ಎತ್ತಾಗಿದ್ದು ಹೆಗಲ ಕೊಡಿನಿಂದಲೇ ನಿಶ್ಚಯವೇ ಗೊತ್ತಾಗಿದ್ದು ಹೇಳಿದುದ ಕೇಳಿನಿಂದಲೇ ಮೆಚ್ಚುವರೇ. ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ ಕಾಮಹರ ಪ್ರಿಯ ರಾಮನಾಥ. ಮತ್ತೆ
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣ ಕಾರ್ಯಕ್ರಮದ 8ನೆಯ ದಿನ. ಇವತ್ತು ಕಾಯಕ ಪ್ರಜ್ಞೆಯ ತಳವಾರ ಕಾಮಿದೇವಯ್ಯನ ವಿಚಾರಗಳನ್ನು ಚಿಂತನೆ ಮಾಡುವಂತಹ ಸಂದರ್ಭ. ಈಗಾಗಲೇ ನಮ್ಮ ಕಲಾವಿದರು ಕಾಮಿದೇವಯ್ಯನ ವಚನಗಳನ್ನು ಹಾಡಿ ಭಾವಲೋಕಕ್ಕೆ ಕರ್ಕೊಂಡು ಹೋಗಿದ್ದರು. ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ಶರಣರ ಬದುಕಿನ ವಿಧಾನ ತಿಳಿಸುತ್ತಾ ಕಾಮಿದೇವಯ್ಯನ ವಚನಗಳು ಹೇಗೆ ಕಾಯಕ, ಭಕ್ತಿ, ದಾಸೋಹ ತತ್ವಗಳನ್ನು ಪ್ರತಿಪಾದಿಸ್ತಾ ಇವೆ ಅಂತ ತುಂಬ ಸರಳವಾಗಿ ವಿವರಿಸಿದರು. ಶಿವಮೊಗ್ಗ ಕಲಾವಿದರು ಕಾಮಿದೇವಯ್ಯನ ಒಂದು ವಚನಕ್ಕೆ ಹೆಜ್ಜೆ ಹಾಕಿದರು. ಅವರೆಲ್ಲರಿಗೆ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಕುತೂಹಲದಿಂದ ನೋಡ್ತಾ ಇರುವ ಎಲ್ಲ ಅಂತರ್ಜಾಲ ವೀಕ್ಷಕರಿಗೆ ಶುಭಾಶಯಗಳು. 12ನೆಯ ಶತಮಾನ ವಿಶ್ವದ ಇತಿಹಾಸದಲ್ಲೇ ಅವಿಸ್ಮರಣೀಯವಾದುದು. ಅಂದು ಬಸವ ಕಲ್ಯಾಣದ ಅನುಭವ ಮಂಟಪದ ಮೂಲಕ ಏರುಪೇರುಗಳಿಲ್ಲದ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಒಳಿತು ಬಯಸುವ ಕಾರ್ಯ ನಡೆಯಿತು. ಅದರಿಂದಾಗಿ ಬಸವ ಕಲ್ಯಾಣ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿತ್ತು. ಅದಕ್ಕೆ ಮತ್ತೊಂದು ಕಾರಣ, ಅಲ್ಲಿ ರಾಜ ಪ್ರಜೆ, ಆಳು ಅರಸ, ಬಡವ ಶ್ರೀಮಂತ, ಅಧಿಕಾರಿ ಸೇವಕ ಈ ರೀತಿಯ ಅಂತರ ಇಲ್ಲದೇ ಇದ್ದದ್ದು. ಅಂದಿನ ಶರಣರೆಲ್ಲರೂ ಶೋಷಣೆ, ಲಿಂಗ ತಾರತಮ್ಯ, ಅಸಮಾನತೆಯ ವಿರುದ್ಧ ಅಷ್ಟೇ ಅಲ್ಲ, ಪಟ್ಟಭದ್ರ ಹಿತಾಸಕ್ತರು ಮತ್ತು ಪುರೋಹಿತ ಪರಂಪರೆಯ ವಿರುದ್ಧ ಸಿಡಿದೆದ್ದವರು. ಕಾರಣ, ಅವರಿಗೆ ಆಚಾರ, ಅರಿವು, ಕಾಯಕ, ಸಮಾನತೆ, ಸಹಬಾಳ್ವೆ ಇಂಥ ತತ್ವಗಳು ಮುಖ್ಯವಾಗಿದ್ದು. ನಡೆ ನುಡಿ ಒಂದಾಗಿರಬೇಕು ಅನ್ನೋದೇ ಎಲ್ಲ ಶರಣರ ಸಿದ್ಧಾಂತವಾಗಿತ್ತು. ಅಂಥ ಚಳುವಳಿಗೆ ಕಾರಣರಾದ ಬಸವಾದಿ ಶಿವಶರಣರ ವಚನಗಳ ಪರಿಚಯ ಮತ್ತು ಆ ಚಳುವಳಿಯ ಮಹತ್ವ ಇವುಗಳನ್ನು ಜನರಿಗೆ ತಿಳಿಸುವಂಥ ಸದಾಶಯವೇ ಮತ್ತೆ ಕಲ್ಯಾಣ. ಈ ನೆಲೆಯಲ್ಲಿ ಕಳೆದ 7 ದಿನಗಳಿಂದ ಒಬ್ಬೊಬ್ಬ ಶರಣ ಅಥವಾ ಶರಣೆಯರ ಪರಿಚಯವನ್ನು ಅವರ ವಚನಗಳ ಮೂಲಕ ಮಾಡಿಕೊಡುವಂಥ ಚಿಕ್ಕ ಪ್ರಯತ್ನ ನಡೆದಿದೆ. ಅನೇಕ ಶರಣ ಶರಣೆಯರ ಕೌಟುಂಬಿಕ ವಿವರಗಳು ದೊರೆತಿಲ್ಲ. ಆದರೂ ಆ ಕೌಟುಂಬಿಕ ವಿವರಗಳಿಗಿಂತ ಅವರ ವಚನಗಳ ಮೂಲಕವೇ ಆ ಶರಣ ಶರಣೆಯರ ಪರಿಚಯ ಮಾಡಿಕೊಳ್ಳೋದು, ಅವರಂತೆ ಬದುಕನ್ನು ಕಟ್ಟಿಕೊಳ್ಳೋದು ಹೆಚ್ಚು ಪರಿಣಾಮಕಾರಿ ಅಂತ ನಾವು ಭಾವಿಸಿದ್ದೇವೆ. ಬಸವ ಕಲ್ಯಾಣಕ್ಕೆ ದೂರ ದೂರದ ನಗರ, ಗ್ರಾಮೀಣ ಪ್ರದೇಶಗಳಿಂದ ಹಲವಾರು ಚಿಂತಕರು, ಧರ್ಮಾಸಕ್ತರು ಧಾವಿಸಿ ಬರಲಿಕ್ಕೆ ಮುಖ್ಯ ಕಾರಣ ಬಸವಣ್ಣವರು. ಬಸವಣ್ಣವ್ರದ್ದು ಒಂದು ರೀತಿಯ ಚುಂಬಕ ಸದೃಶ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದವರಲ್ಲಿ ತಳವಾರ ಕಾಮಿದೇವಯ್ಯನವರು ಕೂಡ ಒಬ್ಬರು. ಅವರ ಕೌಟುಂಬಿಕ ದಾಖಲೆಗಳು ದೊರೆತಿಲ್ಲವಾದರೂ ಅವರ 10 ವಚನಗಳು ನಮಗೆ ಲಭ್ಯವಿವೆ. ಅಂದಿನ ಶರಣ ಶರಣೆಯರಿಗೆ
ತಮ್ಮ ಹಿಂದಿನ ಇತಿಹಾಸ ಮನೆತನದ ಸಂಗತಿಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಸರ್ವರ ಬದುಕಿಗೆ ಬೇಕಾದಂಥ ಆಚಾರ ವಿಚಾರಗಳ ಬಗ್ಗೆ ಅರಿವು ಮಾಡಿಕೊಡೋದೇ ಮುಖ್ಯವಾಗಿತ್ತು. ನಾನು ಇಂಥವ್ರ ಮಗ, ಇಂಥ ಊರಿನನು, ನನ್ನ ಜಾತಿ ಇಂಥದ್ದು, ನಾನು ಇಷ್ಟು ಓದಿದ್ದೇನೆ ಅನ್ನೋದೆಲ್ಲ ಶರಣರಿಗೆ ಗೌಣ. ಸಾಧನೆಯೇ ಮಾತನಾಡಬೇಕು ಅನ್ನೋದು ಅವರ ಆಶಯ. ಹಾಗಾಗಿ ಬಹುತೇಕ ಶರಣೆಯರು ತಮ್ಮ ಜನ್ಮಸ್ಥಳ, ತಂದೆ ತಾಯಿ ಇತ್ಯಾದಿ ವಿಚಾರಗಳನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇದಕ್ಕೆ ಕಾಮಿದೇವಯ್ಯನವರು ಕೂಡ ಹೊರತಾದವರಲ್ಲ. ಅವರ ವಚನಾಂಕಿತ ಕಾಮಹರ ಪ್ರಿಯ ರಾಮನಾಥ. ಅವರು ಕಲ್ಯಾಣಕ್ಕೆ ಬರುವ ಮೊದಲೇ ಊರಿನ ತಳವಾರಿಕೆಯನ್ನು ಮಾಡ್ತಾ ಇರಬೇಕು. ಹಾಗಾಗಿ ಅವರ ಹೆಸರಿನೊಂದಿಗೆ ತಳವಾರ ಅನ್ನೋದು ಸೇರಿಕೊಂಡಿದೆ. ಕಲ್ಯಾಣಕ್ಕೆ ಬಂದ ಮೇಲೆ ಬಹುಶಃ ಅವರು ತಳವಾರ ಕಾಯಕವನ್ನೇ ಮುಂದುವರಿಸಿರ್ಬೋದು. ಬಹುತೇಕ ಶರಣರ ಹೆಸರಿನ ಹಿಂದೆ ಅವರ ಹಿಂದೆ ಮಾಡ್ತಾ ಇದ್ದಂಥ ವೃತ್ತಿಯೂ ಕೂಡ ಅಂಟ್ಕೊಂಡಿದೆ. ಉದಾಹರಣೆಗೆ ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಮೇದಾರ ಕೇತಯ್ಯ, ಸೂಳೆ ಸಂಕವ್ವೆ, ಕೊಟ್ಟಣದ ರೆಮ್ಮವ್ವೆ, ದೋಸೆಯ ಪಿಟ್ಟವ್ವೆ, ಮೋಳಿಗೆ ಮಹಾದೇವಮ್ಮ ಇತ್ಯಾದಿ. ಅವರ ವಚನಗಳಲ್ಲಿ ವೈಚಾರಿಕ ಪ್ರಜ್ಞೆ, ಸಾಮಾಜಿಕ ಕಾಳಜಿ, ಆಧ್ಯಾತ್ಮಿಕ ವಿಚಾರಗಳು ಇರುವಂತೆ ಈ ತಳವಾರ ಕಾಮಯ್ಯನವರ ವಚನಗಳಲ್ಲೂ ಕೂಡ ಆ ಎಲ್ಲ ಅಂಶಗಳು ತುಂಬಿಕೊಂಡಿವೆ. ದುರ್ಬಲರ, ಶೋಷಿತರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಶರಣರು ಮಾಡಿದ್ದು ಗಮನಾರ್ಹ. ಕಾಮಿದೇವಯ್ಯನವರ ಕಾಯಕ ಊರಿನ ಅಗಸಿ ಬಾಗಿಲಲ್ಲಿದ್ದು ಸಂರಕ್ಷಣೆ ಮಾಡೋದು. ಅಂದರೆ ಹಗಲು ರಾತ್ರಿ ಊರನ್ನು ಕಾಯೋದು. ಊರಿನ ಗೌಡ ಅಥವಾ ಶಾನುಭೋಗ ಹೇಳಿದ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸೋದು. ತಳವಾರ ಕಾಯಕ ಕೀಳು ಅಂತ ಕಾಮಿದೇವಯ್ಯ ಭಾವಿಸಿದವರಲ್ಲ. ತಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಭಾವಿಸಿ ಅದನ್ನೇ ಶಿವನ ಆರಾಧನೆ ಅನ್ನೋ ಹಾಗೆ ಭಕ್ತಿ ಗೌರವದಿಂದ ಮಾಡಬೇಕು ಅನ್ನುವಂಥ ಬದ್ಧತೆ ಅವರಲ್ಲಿತ್ತು. ಅದನ್ನೇ ಅವರ ಆರಂಭದ ವಚನದಲ್ಲಿ ನಾವು ನೋಡಬಹುದು. ಎತ್ತಾಗಿದ್ದು ಹೆಗಲ ಕೊಡೆನೆಂದಡೆ ನಿಶ್ಚಯವೇ, ತೊತ್ತಾಗಿದ್ದು ಹೇಳಿದುದ ಕೇಳೆನೆಂದಡೆ ಮೆಚ್ಚುವನೆ, ಭಕ್ತನಾಗಿದ್ದು ಭಾರಣೆಯನ್ನಾಧರಿಸದಿದ್ದಡೆ ಅದು ಅಚ್ಚಿಗವೆಂದೇ ಕಾಮಹರ ಪ್ರಿಯ ರಾಮನಾಥ. ಈ ವಚನವೂ ಸೇರಿದ ಹಾಗೆ ಇನ್ನೂ ಕೆಲವು ವಚನಗಳ ವಿಶ್ಲೇಷಣೆಯನ್ನು ಇವತ್ತಿನ ಉಪನ್ಯಾಸಕರಾದ ಕಟ್ಟಿಮನಿಯವರು ಪರಿಣಾಮಕಾರಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ಮತ್ತೊಮ್ಮೆ ವಿವರಿಸಬೇಕು ಅಂತ ನಮಗನಿಸುತ್ತೆ. ಈಗ ಪ್ರಸ್ತಾಪ ಮಾಡಿದಂಥ ವಚನ ಕಾಯಕದ ಮಹತ್ವವನ್ನು ಹೇಳೋ ಅಂಥದ್ದು. ಮಾಡುವ ಕಾಯಕದಲ್ಲಿ ಸೋಮಾರಿತನ ಇರಬಾರ್ದು. ಅದಕ್ಕೆ ಅವರು ಕೊಡುವಂಥ ಎರಡು ನಿದರ್ಶನಗಳು ಅಂದರೆ ಎತ್ತು ಮತ್ತು ತೊತ್ತು. ಎತ್ತುಗಳು ವ್ಯವಸಾಯಕ್ಕೆ ಬಳಸುವಂಥ ಸಾಧನಗಳು. ಹಿಂದೆ ಮನೆಗಳಲ್ಲಿ ಎತ್ತುಗಳೇ ಇಲ್ಲ ಅಂದರೆ ಆ ಮನೆಯಲ್ಲಿ ವ್ಯವಸಾಯ ಇಲ್ಲ ಅಂತ ಭಾವಿಸ್ತಾ ಇದ್ರು. ದೊಡ್ಡ ದೊಡ್ಡ ಜಮೀನ್ದಾರರಲ್ಲಿ 4-6 ಜೊತೆ ಎತ್ತುಗಳು ಇರ್ತಾ ಇದ್ವು. ಆ ಎತ್ತುಗಳ ಹೆಗಲ ಮೇಲೆ ನೊಗ ಇಟ್ಟು ಗಾಡಿ ಹೊಡಿಬೋದಾಗಿತ್ತು, ಹೊಲ ಉಳ್ಬೋದಾಗಿತ್ತು, ಕಣಸುಗ್ಗಿ ಮಾಡ್ಬೋದಾಗಿತ್ತು. ಹೀಗೆ ಬೇರೆ ಬೇರೆ ಕೆಲಸಗಳಿಗೆ ಎತ್ತುಗಳನ್ನು ಬಳಸುವಂಥ ಪರಂಪರೆ ಪುರಾತನ ಕಾಲದಿಂದಲೂ ಬೆಳೆದು ಬಂದಿದೆ. ಅಂಥ ಎತ್ತುಗಳು ನೊಗಕ್ಕೆ ಹೆಗಲು ಕೊಡೋದಿಲ್ಲ, ಗಾಡಿ ಎಳೆಯೋದಿಲ್ಲ, ಬೇಸಾಯಕ್ಕೆ ನಮ್ಮನ್ನು ಬಳಸಬೇಡ್ರಿ ಅಂತ ಮೊಂಡಾಟ ಹೂಡಿದರೆ ಅವುಗಳ ಯಜಮಾನ ಸುಮ್ಮನೆ ಬಿಡ್ತಾನೇನು? ಎತ್ತುಗಳ ಕಾಯಕವನ್ನು ಎತ್ತುಗಳೇ ಮಾಡಬೇಕು ಅಂತ ಹೇಳಿ ಅವುಗಳಿಗೆ ಬಾರ್ಕೋಲ್ನಿಂದ ಬಾರಿಸ್ತಾನೆ.
ಹೊಡೆತ ತಿನ್ನಬಾರ್ದು ಅಂದರೆ ಆ ಎತ್ತುಗಳು ತಮ್ಮ ಕಾಯಕವನ್ನು ಮಾಡಲೇಬೇಕು. ಇಲ್ಲಿ ತಳವಾರ ಕಾಯಕ ಮಾಡುವಂಥ ಕಾಮಿದೇವಯ್ಯನ ಜೀವನ ಸಿದ್ಧಾಂತವು ಅಡಕವಾಗಿದೆ. ಇದು ಇಂದು ಬಹುಶಃ ನಮ್ಮೆಲ್ಲರ ಕಣ್ಣನ್ನು ತೆರೆಸಬೇಕಾಗಿದೆ. ಕಾಯಕ ಯಾವುದೇ ಆಗಿದ್ದರೂ ಆ ಕಾಯಕದ ಮೂಲಕ ಶರಣರು ಆದರ್ಶ ಜೀವನವನ್ನು ಕಟ್ಟಿಕೊಂಡಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಎತ್ತುಗಳ ಹಾಗೆ ಹೊಲ ಮನೆಯ ಕೆಲಸ ಕಾರ್ಯಗಳಿಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ನೇಮಿಸಿಕೊಳ್ಳುವಂಥ ಪದ್ಧತಿ ಎಲ್ಲ ಕಾಲಕ್ಕೂ ಇದ್ದದ್ದೇ. ಅಂಥವರನ್ನು ತೊತ್ತು, ಸೇವಕ, ಸಂಬಳದ ಆಳು, ಗುಲಾಮ, ದಾಸ, ದಾಸಿ, ಕೆಲಸಗಾರ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ದರು. ಅಂಥವರು ಮನೆಯ ಯಜಮಾನ ಏನೇ ಹೇಳಿದರೂ ಆ ಕೆಲಸ ಕಾರ್ಯಗಳನ್ನು ತುಂಬ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಬೇಕು. ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ ಮನೆ ಯಜಮಾನ ಮೆಚ್ಚೋದಿರಲಿ, ಅವರನ್ನು ಮನೆಯಿಂದನೇ ಒದ್ದೋಡಿಸ್ತಾನೆ. ಅಲ್ಲಿದ್ದೇ ಸುಖ ಜೀವನ ಸಾಗಿಸ್ಬೇಕು ಅಂದರೆ ಆ ಸೇವಕ ಯಜಮಾನ ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಮಾಡಬೇಕು, ಬೇಜವಾಬ್ದಾರಿ ತೋರಿಸ್ಬಾರ್ದು. ಒಡೆಯನ ಮೆಚ್ಚುಗೆಯನ್ನು ಪಡೆಯುವ ರೀತಿಯಲ್ಲಿ ತನ್ನನ್ನು ತಾನು ಕಾಯಕದಲ್ಲಿ ತೊಡಗಿಸ್ಕೊಳ್ಬೇಕು. ಮುಂದಿನದು ಭಕ್ತರ ವಿಚಾರ ಹೇಳ್ತಾರೆ. ಒಬ್ಬ ಭಕ್ತ ಅನಿಸ್ಕೊಂಡ್ಮೇಲೆ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಭಕ್ತನ ಮನಸ್ಸು ಮತ್ತು ಅವನು ಮಾಡುವಂಥ ಆಚರಣೆಗಳು ಸ್ವಚ್ಛವಾಗಿರಬೇಕು. ಅವನ ವರ್ತನೆ ಅಂದರೆ ನಡಾವಳಿಕೆ ಸದಾಚಾರದಿಂದ ಕೂಡಿರಬೇಕು. ನಡೆ ನುಡಿ ಒಂದೇ ಆಗಿರಬೇಕು. ಆತ ಸರ್ವಜೀವ ದಯಾಪಾರಿಯಾಗಿರಬೇಕು. ಇಲ್ಲದಿದ್ದರೆ ಅದು ಅವನಿಗೆ ಕೇಡಾಗತ್ತೆ. ಡಂಬಾಚಾರದ ಭಕ್ತರ ವಿಡಂಬನೆಯೂ ಕೂಡ ಈ ವಚನದಲ್ಲಿದೆ. ಒಟ್ಟಾರೆ ಈ ವಚನದಲ್ಲಿ ವಚನಕಾರ ಕಾಮಿದೇವಯ್ಯನವರು ಅವರವರ ಕಾಯಕವನ್ನು ತಪ್ಪದೇ ಮಾಡಬೇಕು, ಕಾಯಕ ಗೌರವಕ್ಕೆ ಧಕ್ಕೆ ತರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತ್ತೊಂದು ವಚನದಲ್ಲಿ ಅವರು ಕಾಯಕದ ಮಹತ್ವವನ್ನೇ ತಿಳಿಸ್ತಾರೆ. ಆ ವಚನವನ್ನು ಗಮನಿಸಿ. ಕಾಲವಂಚಕನಾಗಿ ಜಂಗಮಕ್ಕಿಕ್ಕಿದಡೆ ಕರ್ಮವೇ ತಿಂಬುದು, ಉಪಚರಿಸಿಕೊಂಬವನಾಗಿ ತ್ರಿಸಂಧಿಯಲ್ಲಿ ಲಿಂಗ ಪೂಜೆಯ ಮಾಡಿದಡೆ ಅದು ಹಸಿವಿಲ್ಲದ ಗ್ರಾಸ, ಅಸಮಾಕ್ಷನ ಮುಟ್ಟದು. ಇವು ಹುಸಿಯಲ್ಲವೆಂದೇ ಕಾಮಹರ ಪ್ರಿಯ ರಾಮನಾಥ. ಈ ಮೋಸದಿಂದ ಗಳಿಸಿ ಜಂಗಮ ದಾಸೋಹ ಮಾಡ್ತಾನೆ ಅಂದರೆ ಅದು ಮಹಾಪಾಪದ ಕಾರ್ಯ. ಆಗ ಅವನು ಮಾಡಿದಂಥ ಪಾಪ ಅವನನ್ನೇ ತಿನ್ನುತ್ತೆ. ಗುರುಸೇವೆ, ಲಿಂಗ ಪೂಜೆ, ಜಂಗಮ ದಾಸೋಹ ಮಾಡಬೇಕಾದ್ದು ಭಕ್ತರಾದಂಥವರ ಕರ್ತವ್ಯ. ಆದರೆ ಆ ದಾಸೋಹದ ಹಿಂದೆ ಆತ ಮಾಡುವಂಥ ಕಾಯಕ ಬಹಳ ಮುಖ್ಯ. ಅದು ಸತ್ಯಶುದ್ಧವಾಗಿರಬೇಕು. ಮೋಸ ವಂಚನೆಯಿಂದ ಸಂಪಾದನೆ ಮಾಡಿದಂಥ ಸಂಪತ್ತಿನಿಂದ ದಾಸೋಹ ಮಾಡೋದಲ್ಲ. ದಾಸೋಹಕ್ಕೆ ಮನ್ನಣೆ ದೊರೆಯೋದು ಯಾವಾಗ ಅಂದರೆ ಅದು ಕಾಯಕದಿಂದ ಬಂದ ಆದಾಯ ಆದಾಗ ಮಾತ್ರ. ಅದನ್ನೇ ಮತ್ತಷ್ಟು ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ 3 ಹೊತ್ತು ಪೂಜೆ ಮಾಡುವಂಥ ಡಾಂಭಿಕ ಭಕ್ತರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಲಿಂಗ ಪೂಜೆ ಮಾಡಬೇಕಾದ್ದು ತನ್ನನ್ನು ತಾನು ಅರಿತು ಲಿಂಗವೇ ತಾನಾಗೋದಕ್ಕೆ. ಅಂಥ ಲಿಂಗಕ್ಕೆ ನೈವೇದ್ಯ ಮಾಡೋದು ಸಹ ಕಾಯಕದಿಂದಲೇ ಬಂದಿರಬೇಕು. ಶರಣರು ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತ ಅಂತ ಹೇಳಿದ್ದಾರೆ. ಲಿಂಗ ಪೂಜೆ ಮಾಡೋ ವ್ಯಕ್ತಿ ಕಾಯಕ ಮಾಡದೆ ತಾನೇ ಮತ್ತೊಬ್ಬರಿಂದ ಉಪಚಾರ ಮಾಡಿಸ್ಕೊಳ್ತಿದ್ರೆ, ಇನ್ನೊಬ್ಬರು ದುಡಿಮೆ ಮೇಲೆ ಜೀವನ ಮಾಡ್ತಾ ಇದ್ದರೆ ಆತ ಎಷ್ಟು ವೇಳೆ ಇಷ್ಟಲಿಂಗ ಪೂಜೆ ಮಾಡಿದರೂ ಅರ್ಥ ಇಲ್ಲ. ಹಾಗೆ ನೋಡಿದರೆ
ಲಿಂಗಯ್ಯ ಸದಾ ಸಂತೃಪ್ತ. ಲಿಂಗಯ್ಯನಿಗೆ ಹಸಿವು, ತೃಷೆ, ನಿದ್ರೆ ಇತ್ಯಾದಿ ಯಾವ ಬಯಕೆಗಳು ಇಲ್ಲ. ನೀವು ಅಂಥ ಲಿಂಗಯ್ಯನ ಮುಂದೆ ಎಂಥ ಆಹಾರ ಇಟ್ಟರೂ ಏನೂ ಪ್ರಯೋಜನ ಆಗಲ್ಲ. ಆ ಆಹಾರವನ್ನು ಶಿವ ಸ್ವೀಕಾರ ಮಾಡಲ್ಲ. ಕಾಯಕದ ಜೊತೆಗೆ ಲಿಂಗ ಪೂಜೆ ಮಾಡಬೇಕೇ ಹೊರತು ಕಾಯಕ ಬಿಟ್ಟು 3 ಹೊತ್ತು ನಾನು ಪೂಜೆ ಮಾಡ್ತಾ ಕುಳಿತುಕೊಳ್ಳೋದು ಸರಿಯಲ್ಲ. ಮನುಷ್ಯ ಕಾಯಕಶೀಲನಾಗದೆ ಬೇರೆಯವರಿಂದ ಉಪಚಾರ ಮಾಡಿಸ್ಕೊಳ್ತಾ ಬೇರೆಯವರ ದುಡಿಮೆಯಿಂದ ಜೀವನ ಸಾಗಿಸೋದು ಲಿಂಗಯ್ಯ ಮೆಚ್ಚುವಂಥ ಕಾರ್ಯ ಅಲ್ಲ. ಕಾಯಕ ಇಲ್ಲದೆ ನೀವು 3 ಹೊತ್ತಾಗಲಿ 6 ಹೊತ್ತಾಗಲಿ ಲಿಂಗ ಪೂಜೆ ಮಾಡಿದರೂ ಕೂಡ ಅದು ಲಿಂಗದ್ರೋಹನೇ ಆಗುತ್ತೆ. ಅದರಿಂದ ವ್ಯರ್ಥವಾಗಿ ಕಾಲಹರಣ ಮಾಡದೆ ಕಾಯಕದಲ್ಲಿ ಕಾಲದ ಸದುಪಯೋಗ ಮಾಡಿಕೊಂಡು ಲಿಂಗ ಪೂಜೆ, ಜಂಗಮ ದಾಸೋಹ ಮಾಡಬೇಕು ಅಂತ ಕಾಮಿದೇವಯ್ಯನವರು ಇಲ್ಲಿ ಹೇಳಿದ್ದಾರೆ. ಅವರು ಕಾಯಕಕ್ಕೆ ಎಷ್ಟು ಮಹತ್ವ ನೀಡ್ತಾ ಇದ್ರು ಅನ್ನೋದು ಇದರಿಂದ ವೇದ್ಯ ಆಗುತ್ತೆ. ಅವರು ಮತ್ತೊಂದು ಕಡೆ ಹೇಳೋದು, ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿರ್ದಡೆ ಆ ವ್ಯವಹಾರವೇತಕ್ಕೆ ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವನ್ನರಸುವಂತೆ ಕಾಮಹರ ಪ್ರಿಯ ರಾಮನಾಥ. ಮನುಷ್ಯ ಏನೇ ಮಾಡಿದರೂ ಅದರಿಂದ ತನಗೇನು ಲಾಭ ಅಥವಾ ಪ್ರಯೋಜನ ಅಂತ ಯೋಚಿಸ್ತಾನೆ. ಲಾಭ ಇಲ್ಲದೆ ಇರುವಂಥ ಕಾರ್ಯವನ್ನು ಯಾವುದು ಅಡ್ಡು ಮಾಡೋದಲ್ಲ. ಅದನ್ನೇ ಈ ವಚನದಲ್ಲಿ ಹೇಳೋದು. ವ್ಯವಹಾರ ಅಂದರೆ ಏನಾದರೂ ಒಂದು ಕಾಯಕ. ಆ ಕಾಯಕ ಮಾಡುವಲ್ಲಿ ಅವನಿಗೆ ಆದಾಯ ಬರಲೇಬೇಕು. ಆದಾಯ ಬರದೇ ಇದ್ದರೆ ಅಂಥ ಕಾಯಕವನ್ನು ಯಾಕೆ ಮಾಡಬೇಕು? ಆ ಕಾಯಕದಿಂದ ವ್ಯಕ್ತಿಯ ಕುಟುಂಬ ನಿರ್ವಹಣೆಗೆ ಬೇಕಾದಷ್ಟು ಆದಾಯವಾದರೂ ಬರಬೇಕು. ಇಲ್ಲದೇ ಇದ್ದರೆ ಅಂಥ ಕಾಯಕವನ್ನು ಮಾಡುವಂಥ ಅಗತ್ಯವೇ ಇಲ್ಲ. ಗುರು ಸೇವೆ, ಲಿಂಗ ಪೂಜೆ, ಜಂಗಮ ದಾಸೋಹ ಮಾಡೋದು ಇವನು ಶಿವಭಕ್ತ, ಇವನು ಗುರುಪುತ್ರ, ಇವನು ಶ್ರೀಮಂತ ಅಂತ ಹೇಳಿ ಖ್ಯಾತಿಯನ್ನು ಪಡೀಲಿಕ್ಕೆ ಅಲ್ಲ. ಇವನ್ನೆಲ್ಲ ಮಾಡೋದು ನಿಸ್ಪೃಹ ಸೇವೆಯ ಹಿನ್ನೆಲೆಯಲ್ಲಿ. ಹಾಗೆ ಮಾಡಿದಾಗ ಆನಂದ ಅನುಭವಿಸ್ಬೇಕು. ಬದಲಾಗಿ ಅದರಿಂದ ಏನೋ ಖ್ಯಾತಿ ಪಡಿಬೇಕು ಅನ್ನುವಂಥ ಭಾವ ಇರಬಾರ್ದು. ಆ ಭಾವ ಇಟ್ಕೊಂಡು ಮಾಡಿದರೆ ಮೊದಲೇ ನಷ್ಟ ಅನುಭವಿಸಿ ಲಾಭ ಹುಡುಕಿದಂತೆ ಆಗುತ್ತೆ. ಗುರು ಸೇವೆ ಮಾಡೋದು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ, ಲಿಂಗ ಪೂಜೆ ಮಾಡೋದು ಮಾನಸಿಕ ಸಂತೃಪ್ತಿಯನ್ನು ಪಡೀಲಿಕ್ಕೆ, ಜಂಗಮ ದಾಸೋಹ ಮಾಡೋದು ಸನ್ಮಾರ್ಗದಲ್ಲಿ ಸಾಗಲಿಕ್ಕೆ ಬೇಕಾದಂಥ ಮಾರ್ಗದರ್ಶನ ಪಡೀಲಿಕ್ಕೆ. ಇದನ್ನೆಲ್ಲ ಮರೆತು ಗುರು ಲಿಂಗ ಜಂಗಮ ಸೇವೆಯಿಂದ ನನಗೆ ಎಷ್ಟು ಗೌರವ ಬರುತ್ತೆ, ಎಷ್ಟು ಖ್ಯಾತಿ ಬರುತ್ತೆ ಅಂತ ಹೇಳಿ ಲೆಕ್ಕ ಹಾಕಬಾರ್ದು. ಹಾಗೆ ಲೆಕ್ಕ ಹಾಕಿ ಮಾಡುವಂಥ ಸೇವೆ ಅರ್ಥಹೀನವಾದದ್ದು. ಸದ್ಭಕ್ತನ ಬದುಕು ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದಕ್ಕೆ ಅವರೇ ಮತ್ತೊಂದು ವಚನದಲ್ಲಿ ಹೇಳೋದು. ಹಾದರವನಾಡುವನೇ ಸದ್ಭಕ್ತ, ಹಾದಿಯ ಕಟ್ಟುವನೇ ನಿಜ ಶರಣ, ಹಸುಗೊಲೆಯ ಕೊಲುವನೇ ಹಸುವಿನ ಕಲೆಯ ಬಲ್ಲವ, ಇಂತಿವರ ನೀ ಬಲ್ಲೆ ನಾನರಿಯೆ, ಕಾಮದಹನ ಪ್ರಿಯ ರಾಮನಾಥ. ಭಕ್ತ ಮತ್ತು ಶರಣ ಹೇಗಿರಬೇಕು ಅನ್ನೋ ಚಿಂತನೆ ಈ ವಚನದಲ್ಲಿದೆ. ಭಕ್ತ ಯಾವಾಗಲೂ ಕೂಡ ಸದಾಚಾರಿಯಾಗಿರಬೇಕು. ನಿಜ ಶರಣ ಯಾರಿಗೂ ಕೇಡು ಬಯಸಬಾರದು. ಇದನ್ನು ತಿಳಿಯದೆ ಭಕ್ತರಾದಂಥವರು ಹಾದರಕ್ಕಿಳಿದ್ರೆ ಅಥವಾ ಹಾದರಕ್ಕೆ ಸಂಬಂಧಿಸಿದಂಥ ಕೊಳಕು ಮಾತುಗಳನ್ನು ಆಡ್ತಾ ಇದ್ದರೆ, ದುಷ್ಟ ವಿಚಾರ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿದ್ರೆ ಅಂಥವ್ರು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಸದ್ಭಕ್ತನ ನಡೆ ನುಡಿ ಆದರ್ಶಗಳಿಂದ ಕೂಡಿರಬೇಕು.
ಅವನ ಮಾತು ಮುತ್ತಿನ ಹಾರದಂತೆ ಇರಬೇಕು. ಅಲ್ಲಮ ಪ್ರಭುದೇವರು ಹೇಳುವಂತೆ ಭಕ್ತನ ಮಾತು ಜ್ಯೋತಿರ್ಲಿಂಗವಾಗಬೇಕು. ಅದನ್ನು ಬಿಟ್ಟು ಹೊಲಸು ಮಾತನಾಡ್ತಾ ಇದ್ದರೆ, ಹೀನ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅವನು ಸದ್ಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ನೋವು ಮಾಡದ ಮನಸ್ಥಿತಿ ಭಕ್ತನಿಗಿರಬೇಕು. ಸದು ವಿನಯ, ಮೃದು ವಚನ ಇವು ಭಕ್ತನ ಲಕ್ಷಣಗಳು. ಆತ ಒಳ್ಳೆಯದನ್ನೇ ಆಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ಸರ್ವರ ಒಳಿತೇ ತನ್ನ ಒಳಿತು ಅಂತ ಭಾವಿಸಬೇಕು. ಬಸವಣ್ಣವ್ರು ಹೇಳೋ ಹಾಗೆ, ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಇದು ಭಕ್ತನ ಸ್ವಭಾವ ಆಗಬೇಕು. ಇದಕ್ಕೆ ಹೊರತಾಗಿ ಆತನ ಬದುಕಿದ್ರೆ ಆತ ಖಂಡಿತ ಸದ್ಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಸದ್ಭಕ್ತನ ಹಾಗೇನೆ ನಿಜ ಶರಣನಿಗೂ ಕೆಲವು ಲಕ್ಷಣಗಳಿದ್ದಾವೆ. ಶರಣ ಮಾರ್ಗದರ್ಶಕನೇ ಹೊರತು ಮಾರ್ಗ ತಪ್ಪಿಸೋವಂಥವನಲ್ಲ. ಕಾಮಾದಿ ದುರ್ಗುಣಗಳಿಂದ ದೂರ ಇರುವಂಥವನು ಶರಣ. ಅರಿವು ಆಚಾರ ಒಂದಾಗಿ ಸಕಲ ಜೀವಾತ್ಮರ ಒಳಿತನ್ನು ಬಯಸುವಂಥವನು. ಎಂಥದೇ ವಿಪತ್ತು ಬಂದರೂ ಮತ್ತೊಬ್ಬರಿಗೆ ಕೇಡು ಬಯಸುವಂಥ ಗುಣ ಅವನದಾಗಿರೋದಿಲ್ಲ. ನಿಜ ಶರಣ ತತ್ವಕ್ಕೆ ಬದ್ಧನಾಗಿ ಬದುಕ್ತಾನೆಯೇ ಹೊರತು ಹೊತ್ತು ಬಂದಂತೆ ಕೊಡೆ ಹಿಡಿಯೋದಿಲ್ಲ. ಅವನು ಸದಾ ಜಾಗೃತನಾದವ, ಒಂದರ್ಥದಲ್ಲಿ ಸ್ಥಿತಪ್ರಜ್ಞ. ಆತ ಯಾರ ಹಾದಿಗೂ ಮುಳ್ಳು ಹಾಕೋದಿಲ್ಲ, ಅಂದರೆ ಯಾರ ಬೆಳವಣಿಗೆಗೂ ಧಕ್ಕೆಯನ್ನು ಉಂಟು ಮಾಡೋದಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಆತ ನಿಜ ಶರಣಾಗಲಿಕ್ಕೆ ಸಾಧ್ಯ ಇಲ್ಲ. ಈ ವಚನದ 3ನೇ ಸಾಲಿನಲ್ಲಿ ಕೊಲ್ಲುವ ಪ್ರಸಂಗ ಬರುತ್ತೆ. ಶರಣರು ಹಿಂಸೆನೇ ಒಪ್ಪೋದಿಲ್ಲ. ದೈವೇ ಧರ್ಮದ ಮೂಲ ಅಂತ ಹೇಳಿ ಅದರಂತೆ ನಡ್ಕೊಳ್ಬೇಕು ಅನ್ನೋವಂಥವ್ರು ಅವರು. ಹೀಗಿರುವಾಗ ಹಸುಗಳನ್ನು ಕೊಲ್ಲೋದು ಜೀವನ ಕಲೆ ಅಲ್ಲ. ಅವ್ರು ಮುಂದುವರೆದು ಹೇಳೋವಂಥದ್ದು ಕೊಲ್ಲುವ ಕ್ರಿಯೆಯನ್ನೇ ಇದ್ರ ಮೂಲಕ ಅಲ್ಲಗಳಿತಾರೆ. ನಾವಿಲ್ಲಿ ಹಸುಗಳ ಬದಲಾಗಿ ಹಸುಗೂಸು ಅಂತಲೂ ಇದನ್ನು ಭಾವಿಸಿದರೆ ಅಂಥ ಹಸುಗೂಸನ್ನು ಕೊಲ್ಲುವಂಥ ಕ್ರೂರಿಗೆ ಜೀವದ ಬೆಲೆ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಮುಂದೆ ಪಾಪ ಆ ಮಗು ಪ್ರಬುದ್ಧಮಾನಕ್ಕೆ ಬಂದಾಗ ಏನೇನು ಒಳಿತಿನ ಕಾರ್ಯಗಳನ್ನು ಮಾಡ್ತಿತ್ತೋ ಗೊತ್ತಿಲ್ಲ. ಆ ಮಗುವಿನಲ್ಲಿ ಎಂಥೆಂಥ ಸಾಮರ್ಥ್ಯ ಅಡಕವಾಗಿತ್ತೋ ತಿಳಿತಾ ಇಲ್ಲ. ಇದು ತಿಳಿತಾ ಇಲ್ಲ ಅಂದರೆ ನಮಗೆ ಅಂತಲ್ಲ, ಕೊಲೆಗಾರನಿಗೆ. ಇಂಥವ್ರನ್ನು ನೀನು ಬಲ್ಲೆ, ನಾನು ಅವ್ರ ಬಗ್ಗೆ ಏನೂ ತಿಳಿದಿಲ್ಲ ಅಂತ ಹೇಳಿ ತನ್ನೊಳಗಿನ ಪರಮಾತ್ಮನಿಗೆ ಹೇಳ್ಕೊಳ್ತಾರೆ. ವಚನ ಚಳುವಳಿಯ ಮೂಲ ಉದ್ದೇಶ ತನ್ನ ಅರಿವೇ ತನಗೆ ಗುರು ಆಗಬೇಕು, ಲಿಂಗ ಆಗಬೇಕು, ಜಂಗಮ ಆಗಬೇಕು ಅನ್ನೋದು. ಈ ಗುರು ಲಿಂಗ ಜಂಗಮ ಬರೀ ಹೊರಗಿರುವಂಥದ್ದಲ್ಲ, ಅದು ನಮ್ಮೊಳಗಡೆನೂ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಸಂದೇಶ ಕಾಮಿದೇವಯ್ಯನದು. ಅವರು ತಮ್ಮ ವಚನಗಳಲ್ಲಿ ಪ್ರಶ್ನೆ ಮಾಡ್ತಾನೆ ಯಾವುದು ಸಲ್ಲದು ಅನ್ನುವಂಥ ಉತ್ತರವನ್ನು ನೀಡಿದ್ದಾರೆ. ಸರಳ ನುಡಿಗಳಲ್ಲಿ ತಮ್ಮ ಭಾವನೆಗಳನ್ನು ಹೊರಹಾಕಿದ್ದಾರೆ. ಅಂಥದ್ದೊಂದು ವಚನವನ್ನು ನೀವು ಗಮನಿಸಬೇಕು. ಊರ ಮುದುಡಿಸಿ, ಆರ ನಡಗಿಸಿ, 8 ಗಂಟಿಕ್ಕಿ, 4 ಸೆರಗ ಹಾಸಿ, 2ರಲ್ಲಿ ಬಂಧಿಸಿ, 1 ಗೂಡಿ, ಮಂಡೆಯ ಮೇಲೆತ್ತಿದವಂಗೆ ಮತ್ತೆ ಅವು ಹಿಂಗುವ ಠಾವಿಲ್ಲ. ಕಾಮಹರ ಪ್ರಿಯ ರಾಮನಾಥ. ಶರಣರ ಸಿದ್ಧಾಂತಗಳ ಪರಿಚಯವನ್ನು ಬೆಡಗಿನ ರೀತಿಯಲ್ಲಿ ಹೇಳಿದ ಹಾಗೆ ಭಾಸವಾಗುತ್ತೆ. ಇದು ಅಲ್ಲಮನ ಬೆಡಗಿನ ವಚನಗಳನ್ನು ನೆನಪಿಗೆ ತರುತ್ತೆ. ಮಾನವನ ಶರೀರವನ್ನು ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳಿ 3 ರೀತಿ ವಿಭಾಗ ಮಾಡಿದ್ದಾರೆ. ಅವುಗಳನ್ನೇ ತನು, ಮನ, ಭಾವ ಅಂತಲೂ ಹೇಳ್ಬೋದು. ಇವು ಶುದ್ಧವಾಗಿದ್ದು
ಜಾಗೃತವಾಗಿರಬೇಕು ಅಂದರೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನುವಂಥ ಈ ಮಲತ್ರಯಗಳನ್ನು ಗೆಲ್ಲಬೇಕು. ಆಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಸಿದ್ಧವಾಗ್ತವೆ. ಮಲತ್ರಯಗಳು ತನು ಮನ ಭಾವಗಳನ್ನು ಅಶುದ್ಧಗೊಳಿಸುವಂಥ ಕೊಳಕುಗಳು. ಅವುಗಳನ್ನು ಮುದುಡಿಸಿ ಅಂದರೆ ಗೆಲ್ಲೋದೇ ಮುಖ್ಯ. ನಡಗಿಸಿ ಅಂದರೆ ಅರಿಷಡ್ವರ್ಗಗಳನ್ನು ಗೆಲ್ಲೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೇ ವ್ಯಕ್ತಿಯ ಅಧೋಗತಿಗೆ ಕಾರಣವಾಗುವಂಥ ವೈರಿಗಳು. ಈ ವೈರಿಗಳನ್ನು ಗೆದ್ದಾಗ ಮಾತ್ರ ಮಾನವ ಮಹಾದೇವನಾಗಲಿಕ್ಕೆ ಸಾಧ್ಯ. ಇವುಗಳನ್ನು ಗೆಲ್ಲಲು ಬೇಕಾದಂಥ ತತ್ವಗಳು ಅಷ್ಟಾವರಣಗಳು. ಅದನ್ನೇ 8 ಗಂಟಿಕ್ಕಿ ಅಂತ ಹೇಳಿದ್ದಾರೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವೇ ಅಷ್ಟಾವರಣಗಳು. ಇವುಗಳ ಮೂಲಕ ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು. 4 ಶರಗಹಾಸಿ ಅಂದರೆ ಬುದ್ಧಿ, ಮನಸ್ಸು, ಚಿತ್ತ ಮತ್ತು ಅಹಂಕಾರ. ಇವುಗಳನ್ನು ಹಿತಮಿತವಾಗಿ ಬಳಸ್ಕೊಳ್ಬೇಕು. ಅವುಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಬೇಕಾದದ್ದು 2ರಲ್ಲಿ ಬಂಧಿಸೋದು ಅಂತ ಹೇಳ್ತಾರೆ. ಅಂದರೆ ಅಂಗ ಮತ್ತು ಲಿಂಗ ಒಂದಾಗೋದು. ಆಗ ಮಾತ್ರ ಮನುಷ್ಯ ತಲೆ ಎತ್ತಿ ಬಾಳಬಲ್ಲ. ಅಂಥವನಿಗೆ ಮಲತ್ರಯಗಳ, ಅರಿಷಡ್ವರ್ಗಗಳ ಉಪಟಳ ಇರೋದಿಲ್ಲ. ಇಲ್ಲದೇ ಇದ್ದರೆ ಅವೇ ತಮ್ಮ ಉಪಟಳ ಪ್ರಾರಂಭಿಸಿ ಮಾನವ ತಲೆ ಎತ್ತದಂತೆ ಮಾಡ್ತಾವೆ. ಲಿಂಗಾಂಗ ಸಮರಸ ಸುಖದ ವಿಚಾರನೂ ಕೂಡ ಇಲ್ಲಿ ಅಡಕವಾಗಿದೆ. ಕಾಮಿದೇವಯ್ಯನವರು ಬರೆದಿರೋದು 10 ವಚನಗಳಾದರೂ ಅವುಗಳಲ್ಲಿ ಭಕ್ತಿ, ಸದಾಚಾರ, ಜೀವದಯೆ, ಮಾಯೆ, ಮೋಹ ಇತ್ಯಾದಿ ವಿಚಾರಗಳು ಪ್ರಸ್ತಾಪವಾಗಿವೆ. ಭಕ್ತಿ ಅನ್ನುವಂಥದ್ದು ಸ್ವಾರ್ಥ ಡಂಬಾಚಾರದಿಂದ ಕೂಡಿರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ತಮ್ಮ ಕಾಯಕ ಮತ್ತು ಲೋಕಾನುಭವದಿಂದಲೇ ಶಿವಾನುಭವದ ಕಡೆಗೆ ಸಾಗಿದ್ದಾರೆ. ಒಬ್ಬ ಕೆಳವರ್ಗದ ತಳವಾರ ಇಂಥ ವಚನಗಳನ್ನು ಬರೀಲಿಕ್ಕೆ ಸಾಧ್ಯವೇ ಅನ್ನುವಂಥ ಅನುಮಾನ ಇವತ್ತಿನ ಮಹಾನ್ ಸಾಹಿತಿಗಳಿಗೂ ಕೂಡ ಬರಬಹುದು. ಆದರೆ ಕಾಮಿದೇವಯ್ಯ ಒಬ್ಬರೇ ಅಲ್ಲ, ಅತ್ಯಂತ ತಳವರ್ಗದ ಚಪ್ಪಲಿ ಹೊಲಿಯೋರು, ದೋಣಿ ನಡೆಸೋರು, ಬಟ್ಟೆ ನೇಯೋರು, ಕಸ ಗುಡಿಸೋರು, ಅಕ್ಕಿ ಆಯೋರು, ಭತ್ತ ಕುಟ್ಟೋರು, ವ್ಯವಸಾಯ ಮಾಡೋರು ಇಂಥ ಸಾಮಾನ್ಯ ವ್ಯಕ್ತಿಗಳು ಕೂಡ ಅಪರೂಪದ ಅನುಭಾವಪೂರಿತ ವಚನಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಅನುಭವ ಮಂಟಪ ಅವರಲ್ಲಿ ಅರಿವು ಮತ್ತು ಆಚಾರವನ್ನು ಸಂಗಮಗೊಳಿಸಿತ್ತು. ಅವ್ರದ್ದು ಕೇವಲ ಲೋಕಾನುಭವ ಮಾತ್ರ ಅಲ್ಲ, ಲೋಕಾನುಭವದ ಜೊತೆಗೆ ಶಿವಾನುಭವ ಸೇರಿದ್ರಿಂದಲೇ ಅವರೆಲ್ಲ ವಿಶ್ವವಿದ್ಯಾಲಯದ ವಿದ್ವಾಂಸರು ಕೂಡ ಬೆರಗಾಗುವಂಥ ವಚನಗಳನ್ನು ರಚನೆ ಮಾಡಿದ್ದಾರೆ. ಹಾಗಂತ ವಚನಗಳನ್ನು ರಚನೆ ಮಾಡೋದೇ ಅವ್ರ ಉದ್ದೇಶ ಆಗಿರಲಿಲ್ಲ. ಅವರ ಜೀವನಾನುಭವದ ಮಾತುಗಳೇ ವಚನಗಳಾಗಿ ಕಾಣಿಸ್ಕೊಂಡಿದೆ. ಅಂಥ ವಚನಕಾರ ಕಾಮಿದೇವಯ್ಯ. ಅವರ ಬದುಕು ನಮಗೆ ಇವತ್ತು ಆದರ್ಶ ಆಗಬೇಕಾಗಿದೆ. ಇಷ್ಟು ಮಾತುಗಳನ್ನು ಹೇಳ್ತಾ ಇವತ್ತಿನ ದಾಸೋಹಿಗಳು ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮದ ಅಡಿಕೆಯ ಬೆಳೆಗಾರರಾದಂಥ ಚರಣ್ ಕುಮಾರ್ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಹಣಕಾಸಿನ ತೊಂದರೆ ಆಗೋದಿಲ್ಲ ಅನ್ನೋದಕ್ಕೆ ನಮ್ಮ ಪ್ರತಿನಿತ್ಯದ ದಾಸೋಹಿಗಳೇ ಸಾಕ್ಷಿಯಾಗಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಅವರೆಲ್ಲರಿಗೂ ಶುಭಾಶಯಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ
ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು ವೈರಾಗ್ಯ ನಿಧಿಯಕ್ಕ ಅಲ್ಲವ ಪ್ರಭುವು ವೈರಾಗ್ಯ ನಿಧಿಯಕ್ಕ ಅಲ್ಲವ ಪ್ರಭುವು ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಮಡಿವಾಳ ಮಾಚಯ್ಯ ಸವಾರ ಹರಳಯ್ಯ ಶರಣರು ಮೆರೆದಂತ ನಾಡು ಮಡಿವಾಳ ಮಾಚಯ್ಯ ಸವಾರ ಹರಳಯ್ಯ ಶರಣರು ಮೆರೆದಂತ ನಾಡು ಡೋಹರ ಕಕ್ಕಯ್ಯ ಮಾನದ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಾನದ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು ಉದಿಸಿದ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ